ಪ್ರಸ್ತುತಪಡಿಸಿದ್ವಿ. ಆ ಸಂದರ್ಭದಲ್ಲಿ ಮೃತ್ಯುಂಜಯವನ್ನು ಓದಿದ ಮೇಲೆ ರೋಹಿತ್ ನನಗೆ ಈ ಸ್ಕ್ರಿಪ್ಟ್ ಮಾಡಬೇಕು ಅಂತ ಮೊದಲನೇ ವಿಚಾರವನ್ನು ಹಾಕಿದ್ದು ರೋಹಿತ್. ಸೊ ಹಾಗಾಗಿ ಇದರ ಏನೇ ಕ್ರೆಡಿಟ್ ಇದ್ದರೂ ಕೂಡ ನಾನು ರೋಹಿತ್ಗೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಾಂದರೆ ನನಗೆ ನಾನೊಂದು ಸ್ಕ್ರಿಪ್ಟ್ ಮಾಡಬಹುದು ಅಥವಾ ಅದು ರಂಗದ ಮೇಲೆ ಬರೋದಕ್ಕೆ ಸಾಧ್ಯ ಇದೆ, ಅದರಲ್ಲೂ ಮೃತ್ಯುಂಜಯದಂತಹ ಬಹಳ ದೊಡ್ಡ ಕೃತಿಯನ್ನು ತರಬಹುದು ಅಂತ ನನಗೆ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಹಾಗಾಗಿ ಅದೇನಿದ್ರು ಕೂಡ ರೋಹಿತ್ಗೆ ಸರಿ. ಸ್ಕ್ರಿಪ್ಟ್ ಮಾಡಬೇಕು ಅಂದ್ಕೊಂಡ್ಮೇಲೆ ಮೃತ್ಯುಂಜಯವನ್ನು ನಾನು ಹೆಚ್ಚು ಕಡಿಮೆ ನನಗೆ ಸ್ಕ್ರಿಪ್ಟ್ ಮಾಡೋದಕ್ಕೆ 1 ವರ್ಷದ ಸಮಯ ಹಿಡಿದಿತ್ತು. ಯಾಕೆಂದರೆ ಬಹಳ ವಿಸ್ತಾರವಾದ ಕಾದಂಬರಿಗಳು. ಮತ್ತು ನೀವು ಮೃತ್ಯುಂಜಯವನ್ನು ಓದಿದರೆ ಬಹುಶಃ ನಿಮಗೆ ಅದರ ಯಾವುದೇ ಅಧ್ಯಾಯವೂ ಕೂಡ ಇಂಪಾರ್ಟೆಂಟ್ ಅಲ್ಲ ಅನಿಸೋದಿಲ್ಲ. ಇದನ್ನು ತೆಗೆದುಬಿಡಬಹುದು, ಇದನ್ನು ತೆಗೆದು ಆ ಕೃತಿ ಏನು ಭಂಗ ಆಗೋದಿಲ್ಲ ಅಂತ ಅನಿಸೋದಕ್ಕೆ ಸಾಧ್ಯ. ನನಗಂತೂ ಹಾಗೆ ಅನಿಸುತ್ತೆ. ಇವತ್ತಿಗೂ ಕೂಡ ನನಗೆ ಮೃತ್ಯುಂಜಯ ಎದುರು ಬಂದಾಗ ನನಗೆ ಎದುರು ಆಗ್ತಾ ಇರುವಾಗ ಇದೊಂದೇನೋ ಮಿಸ್ ಆಯಿತು ಅನ್ನೋ ಭಾವ ಈಗಲೂ ಕೂಡ ಇದೆ. ಯಾಕೆಂದರೆ ಅದು ಅಷ್ಟು ವಿಸ್ತಾರವಾದ ಕೃತಿ ಮತ್ತು ಅಷ್ಟು ತೀಕ್ಷ್ಣವಾಗಿದೆ. ಭಾಳ ಮುಖ್ಯ. ನಮಗೆ ಈಗ ನಾಟಕದಲ್ಲಿ ಎದುರಿಗೆ ಕಾಣುವಷ್ಟೇ ಪಾತ್ರಗಳಲ್ಲ, ಭಾಳಷ್ಟು ಪಾತ್ರಗಳಿದೆ ಮತ್ತು ಸಣ್ಣ ಪಾತ್ರಗಳು ತುಂಬ ಇದ್ದಾವೆ. ಸಣ್ಣ ಪಾತ್ರಗಳು ಇಡೀ ಒಟ್ಟು ಅವರ ಬಂಡಾಯಕ್ಕೆ ಕಾಣದ ಹಿನ್ನೆಲೆಯಲ್ಲಿ ನಿಂತು ಸಹಕಾರಿಯಾಗಿರುವಂಥ ಸಾಕಷ್ಟು ಪಾತ್ರಗಳಿದ್ದಾರೆ. ಅದ್ಯಾವುದನ್ನು ಕೂಡ ನಮಗೆ ಹೆಚ್ಚಿನದನ್ನು ತರುವುದಕ್ಕೆ ಸಾಧ್ಯವಾಗಿಲ್ಲ. ಸ್ಕ್ರಿಪ್ಟ್ ಮಾಡುವಾಗ ಆರಂಭದಲ್ಲಿ ನಾನು ಬಹಳ ದೊಡ್ಡ ಸ್ಕ್ರಿಪ್ಟನ್ನೇ ಮಾಡಿದ್ದೆ. ಅದನ್ನೇನು ಕಟ್ ಮಾಡೋದಕ್ಕೆ ನನಗೆ ಆವಾಗ ಅಷ್ಟು ಇಮ್ಯಾಜಿನೇಷನ್ ಸಿಕ್ಕಿರಲಿಲ್ಲ. ನಾನು ಹೇಗೆ ಕಾದಂಬರಿ ಇದೆ ಅದೇ ರೀತಿಯಲ್ಲೇ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗಿದ್ದು. ಬಹುಶಃ ಆ ಇಡೀ ಕಾದಂಬರಿಯನ್ನು ನಾವು ಆ್ಯಸ್ ಇಟ್ ಈಸ್ ಆಗಿ ರಂಗದ ಮೇಲೆ ತರೋದ್ರೆ ಬಹುಶಃ ಒಂದು 4 ಗಂಟೆ ಬೇಕಿತ್ತು, ಅಷ್ಟು ವಿಸ್ತಾರವಾಗಿದೆ. ಆ ನಂತರ ಮತ್ತೆ ನಾನು ಇದು ಕೂತ್ಕೊಂಡು ಅದನ್ನು ಸಣ್ಣ ಮಾಡ್ತಾ ಚಿಕ್ಕ ಮಾಡ್ತಾ ಯಾವುದನ್ನು ತೆಗಿಬೋದು, ಯಾವುದನ್ನು ತೆಗೆಯೋದೇ ಕಷ್ಟ ಇತ್ತು. ಭಾಳ ದೊಡ್ಡ ಸವಾಲಿನ ಕೆಲಸ ಇತ್ತು. ಸ್ಕ್ರಿಪ್ಟ್ ಮಾಡೋದ್ರಿಂದ ನನಗೆ ಅದನ್ನು 2 ಗಂಟೆಗೆ ಇಳಿಸೋದೇ ಭಾಳ ದೊಡ್ಡ ಸವಾಲಿನ ಕೆಲಸ. ಎಲ್ಲಿ ಯಾವುದೇ ಒಂದು ದೃಶ್ಯವನ್ನು ತೆಗೆದು ಕೂಡ ಒಂದು ಚೈನ್ ಲಿಂಕ್ ಇದ್ದ ಹಾಗೆ ಇದೆ. ಅದು ಈ ಕಾದಂಬರಿ ಒಂದು ಚೈನ್ ಲಿಂಕ್ ಥರ ಇದೆ. ಆದರೆ ಬಹಳ ಮುಖ್ಯವಾಗಿ ನಾವು ಆರಂಭದಿಂದ ಅಂದ್ಕೊಂಡಿದ್ದು ಒಂದು ಸಂಗತಿಯಾಗಿದೆ. ಇಡೀ ಕಾದಂಬರಿ ಈ ಹೊತ್ತಿಗೆ ನಾವು ತರೋದಕ್ಕೆ ಕಾರಣ ಇಲ್ಲ. ನಮಗೆ ಯಾಕೆ ಈ ಕಾದಂಬರಿಯನ್ನು ನಾವು ರಂಗದಲ್ಲಿ ತರ್ತೀವಿ, ಏನು ಈ ಹೊತ್ತಿಗೆ ಯಾಕೆ ಪ್ರಸ್ತುತ ಆಗ್ತದೆ ಅಂತ ನಾವು ಭಾಳ ಸಾರಿ ಯೋಚನೆ ಮಾಡ್ತೀವಿ. ನಾನು ಮತ್ತು ರೋಹಿತ್ ಅದ್ರ ಬಗ್ಗೆ ತುಂಬ ಸಾರಿ ಚರ್ಚೆ ಮಾಡ್ತೀವಿ. ನನಗೆ ವೈಯಕ್ತಿಕವಾಗಿ ಕಾದಂಬರಿ ಯಾಕೆ ಮುಖ್ಯ ಅನಿಸ್ತದೆ ಅಂದರೆ, ಅರಮನೆ ಮತ್ತು ಗುರುಮನೆಯ ನಡುವಿನ ಒಂದು ರಾಜಕೀಯ ಇದೆಯಲ್ಲ, ಬಹುಶಃ ಅದು ಈಗಲೂ ಇದೆ ಅಂತ ನನಗೆ ಅನ್ನಿಸ್ತದೆ ವೈಯಕ್ತಿಕವಾಗಿ. ಅದರ ರೂಪ ಬದಲಾಯಿಸಿಕೊಂಡು ಈಗ ಅದು ರಾಜಕೀಯವಾಗಿ ಬೇರೆ ಬೇರೆ ರೂಪದಲ್ಲಿ ಈಗ ತುಂಬ ಮಾಡರ್ನ್ ಆಗಿ ಒಂದು ಕಾರ್ಪೊರೇಟ್ ವಲಯ ಇರ್ಬೋದು, ನಮ್ಮ ನಾಡು ಸರ್ಕಾರಗಳ ರೂಪದಲ್ಲಿ ಇದೆ ಹೊತ್ತು ಅದೇನು ಆ ಇಡೀ ವ್ಯವಸ್ಥೆ ಬದಲಾಗಿಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ಅರಮನೆ ಮತ್ತು ಗುರುಮನೆಗಳ ನಡುವಿನ ಸಂಘರ್ಷ ಇರ್ಬೋದು ಮತ್ತು ಅವರ ಹೊಂದಾಣಿಕೆಗಳ ರಾಜಕಾರಣ ಇರ್ಬೋದು, ಅದು ಇವತ್ತಿಗೂ ಹಾಗೆ ಇದೆ ಅಂತ ಅನಿಸ್ತದೆ. ಮತ್ತು ಆ ಒಟ್ಟು ರಾಜಕಾರಣಕ್ಕೆ ಜನಸಾಮಾನ್ಯರು ಆ ಕಾಲಘಟ್ಟಕ್ಕೆ ಅವರು ಹೇಗೆ ಬೇಕೋ ಹಾಗೆ ಅವರನ್ನು ಒಂದು ದಾಳವಾಗಿ ಬಳಸಿಕೊಳ್ಳುವ ಪ್ರಕ್ರಿಯೆ ಕೂಡ ಈಗಲೂ ಹಾಗೆ ಇದೆ ಅಂತ ನಮ್ಗೆ ಅನ್ನಿಸ್ತದೆ. ನಾವು ಸರ್ಕಾರವನ್ನು ಬಹಳ ಸೂಕ್ಷ್ಮವಾಗಿ ಅದರ ಒಟ್ಟು ನಡೆನುಡಿಗಳನ್ನು ಗಮನಿಸಿದಾಗ, ಅದರ ಒಟ್ಟು ಕಾರ್ಯಸೂಚಿಗಳನ್ನು ಗಮನಿಸಿದಾಗ ನಮಗೆ ಬಹಳ ಸೂಕ್ಷ್ಮವಾಗಿ ಅಂತಹ ಸಂಗತಿಗಳು ಕಾಣೋದಕ್ಕೆ ಸಿಗ್ತದೆ. ಸೊ ಈ ಒಂದು ಅಂಶವನ್ನು ನಾವು ಬಹಳ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಒಟ್ಟು ಸರ್ಕಾರ ಆಳುವವರು ಹೇಗೆ ಜನರನ್ನು ಬಳಸಿಕೊಳ್ತಾರೆ ಮತ್ತು ಹೇಗೆ ತಮ್ಗೆ ಬೇಕಾದಾಗ ಅವರನ್ನು ಮೆರೆಸಿ, ತಮಗೆ ಬೇಡಾದಾಗ ಅವರಿಗೆ ಹೇಗೆ ಬಹಳ ಸುಲಭವಾಗಿ ತಮ್ಮ ದಾರಿಯನ್ನು ಪಕ್ಕಕ್ಕೆ ಸರಿಸಿಬಿಡುವಂತಹ ಒಟ್ಟು ಅವರ ಹುನ್ನಾರಗಳೇನಿದೆ ಅದು ಈ ಹೊತ್ತಿಗೂ ಇದೆ ಅಂತ ನಮಗೆ ಬಹಳ ಪ್ರಮುಖವಾಗಿ ಅನಿಸಿತ್ತು. ಮತ್ತು ಆ ಕಾರಣಕ್ಕಾಗಿ ನಾವು ಮೃತ್ಯುಂಜಯವನ್ನು ರಂಗದ ಮೇಲೆ ತರಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಆ ಆಶಯವನ್ನು ಹೇಳುವಂತಹ ಸಂಗತಿಗಳನ್ನು ಬಹಳ ಮುಖ್ಯವಾಗಿ ಆ ಆಶಯವನ್ನು ಗಟ್ಟಿಯಾಗಿ ಹೇಳುವಂಥ ಸಂಗತಿಗಳನ್ನಷ್ಟು ನಾವು ನಾಟಕಕ್ಕೆ ತಗೊಂಡಿದ್ದೀವಿ. ಈಗಾಗಲೇ ಅದು 2 ಗಂಟೆಯ ಒಂದು ದೊಡ್ಡ ನಾಟಕ ಆಗಿದೆ. ಮತ್ತು ಮೃತ್ಯುಂಜಯವನ್ನು ನಾನು ಬಹಳ ಅನ್ಕೋತೀನಿ, ನಾವು ಮೃತ್ಯುಂಜಯವನ್ನು ರಂಗದ ಮೇಲೆ ತೋರಿಸ್ಕೊಳ್ಳೋಕ್ಕೆ ಇಡೀ ಕಾದಂಬರಿಯನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಅದೆಲ್ಲೂ ಕೂಡ ಅದನ್ನು ನೋಡಿದವರಿಗೆ ಇಡೀ ಕಾದಂಬರಿಯನ್ನು ಓದಬೇಕು ಅಂತ ಅನಿಸಿ ಅದನ್ನು ಓದಿ ಅಥವಾ ನಿರಂಜನರ ಕೃತಿಗಳನ್ನು ಓದಿದರೆ ಬಹುಶಃ ಈ ಹೊತ್ತಿಗೆ ಅದು ನಮ್ಮ ಕೆಲಸ ಹೆಚ್ಚು ಅರ್ಥಪೂರ್ಣ ಅಂತ ಅನ್ನಿಸ್ತದೆ. ನಾವು ಆರಂಭದಲ್ಲಿ ಮೃತ್ಯುಂಜಯವನ್ನು ಮಾಡಬೇಕು ಅಂದ್ಕೊಂಡಾದರೂ ಕೂಡ ನಮಗೆ ನಿರಂಜನರ 100ನೇ ವರ್ಷ ಇದು ಅನ್ನುವ ಅದು ಗಮನಕ್ಕೆ ಬಂದಿರಲಿಲ್ಲ ಸರ್, ಖಂಡಿತವಾಗ್ಲೂ ಗಮನಕ್ಕೆ ಬಂದಿರಲಿಲ್ಲ. ನಾವು ಕಳೆದ ವರ್ಷ ಅದನ್ನು ಮಾಡುವಾಗ ನಾವು ಅವರ ಜನ್ಮದಿನಾಂಕವನ್ನು ನೋಡಿದಾಗ ನಮಗೆ ಫ್ಲಾಶ್ ಆಗ್ತದೆ. ಕಾಡಿದ ಕಾಲ. ಸೊ ಇದನ್ನು ರಂಗದ ಮೇಲೆ ತಂದರೆ
ರೂಪಿಸಿರುವ ವ್ಯವಸ್ಥೆ ನಮ್ಮ ಭಾರತೀಯ ವ್ಯವಸ್ಥೆಗೆ ಬಹಳ ಹತ್ತಿರ ಇದೆ, ತುಂಬ ಏನು ಡಿಫ್ರೆನ್ಸ್ ಇಲ್ಲ ಅನ್ನಿಸ್ತು. ಸೊ ಅದನ್ನು ನಿರಂಜನರು ಕೂಡ ಹೇಳಿದ್ದಾರೆ, ಅಂದರೆ ಈ ಪ್ರಪಂಚದ ಎಲ್ಲ ಸಂಸ್ಕೃತಿಗಳು ದಾಯಾದಿ ಸಂಸ್ಕೃತಿಗಳು ಅಂತ, ಎಲ್ಲದೂ ಒಂದಕ್ಕೊಂದು ಸಂಬಂಧ ಇದೆ. ಸೊ ಈ ಕಥೆ ಇರೋದು ಇವತ್ತಿನ ಆಧುನಿಕ ಮನುಷ್ಯನ ಪೂರ್ವಜರ ಕಥೆ. ಮನುಷ್ಯ ಯಾವುದೇ ಭಾಗದಲ್ಲಿರಲಿ ಅವನ ಪೂರ್ವಜರ ಕಥೆ ಅದಷ್ಟೇ. ಆದರೆ ಇಡೀ ಪ್ರಪಂಚಕ್ಕೆ ರಿಲೇಟ್ ಆಗುವಂಥ ಕಥೆ ಅಂತ ಅವರೇ ಹೇಳಿದರು. ಸೊ ಆ ಕಾರಣಕ್ಕೆ ಇದನ್ನು ತರಬೇಕು ರಂಗದ ಮೇಲೆ ಅಂತ ಅನ್ನಿಸ್ತು. ಆಮೇಲೆ ಅದಕ್ಕೆ ಒಂದು ಸರಿಯಾದ ತಂಡದ ಅಗತ್ಯವೂ ಕೂಡ ಇತ್ತು. ಅಂದರೆ ಯಾರಿಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಅದಕ್ಕೆ ಸರಿಯಾದ ವ್ಯವಸ್ಥೆ ಎಲ್ಲಿದೆ, ಯಾವಾಗಲೂ ನಾನು ಹೇಳೋದು. ಸೊ ಅದನ್ನ ಸ್ಕ್ರಿಪ್ಟ್ ಮಾಡಬೇಕು ಅಂತ ಹೇಳಿ ಮೊದಲು ನಾನು ಸಚಿನ್ ಹತ್ರ ಡಿಸ್ಕಸ್ ಮಾಡಿದಾಗ ಅವರು ಕೂಡ ಟ್ರೈ ಮಾಡುವ ಅಂತ ಹೇಳಿದರು. ಆದರೆ ಎಲ್ಲಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇದೆ. ಸೊ ಆವಾಗ ನನಗೊಂದು ಸಂಗಮದಿಂದ ಒಂದು ಅವಕಾಶ ಬಂತು, ನೀವೊಂದು ನಾಟಕ ಮಾಡಬೇಕು ಅಂತ. ಸೊ ಅಲ್ಲಿ ಒಳ್ಳೆ ಅಂಶ ಏನು ಅಂದರೆ ಅವ್ರು ನಾಟಕ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಟೈಮ್ ಕೊಟ್ಟು ಕೂಡಲೇ ಮಾಡಬೇಕು ಅಂತ ಹೇಳಿ ಹೇಳಿ ಆದಮೇಲೆ ಒಂದು ಸುಮಾರು 1 ವರ್ಷ ಟೈಮ್ ಇದೆ. ಸೊ ಆವಾಗ ನನಗೆ ಅನ್ನಿಸ್ತು, ಅಂದರೆ ಸಂಗಮದಲ್ಲಿ ಒಂದಿಷ್ಟು ಅನುಭವ ಇದೆ, ವ್ಯವಸ್ಥೆಗಳಿದೆ, ಮತ್ತು ಒಂದು ಬೇರೆ ಥರದ ನಾಟಕವನ್ನು ಕಟ್ಟುವ ಮನಸ್ಥಿತಿ ಇದೆ. ಸೊ ಅಲ್ಲಿಗೆ ಮಾಡಿದರೆ ಸರಿಯಾಗ್ಬೋದು ಅನ್ನಿಸ್ತು. ಸೊ ಆವಾಗ ಮತ್ತೆ ಸಚಿನ್ ಹತ್ರ ಹೇಳಿದ್ರು, ನಾವು ಸ್ಕ್ರಿಪ್ಟ್ ಮಾಡೋಣ, ಅವಕಾಶ ಇದೆ, ನೋಡುವ ಅಂತೇಳಿ. ಸೊ ಅವರು ಟ್ರೈ ಮಾಡುವ ಅಂತೇಳಿ ಸ್ಕ್ರಿಪ್ಟಿಗೆ ಮಾಡೋದಕ್ಕೆ ನಿಂತು. ಸೊ ಅನಂತರದಲ್ಲಿ ನಾಟಕ ಸಾಧ್ಯ. ಆಮೇಲೆ ಇನ್ನೊಂದು ಅಂಶ ಏನಪ್ಪ ಅಂದರೆ, ಏನು ಕಟ್ಟುವ ಪ್ರೊಸೆಸ್ ಏನಿದೆ ಇದನ್ನು ನಾನು ಯಾವಾಗಲೂ ನನ್ನ ಕಲಿಕೆ ಅಂತಲೇ ತಗೊಳ್ತೀನಿ. ಯಾಕಂದರೆ ಪ್ರತಿ ಕ್ಷಣದಲ್ಲೂ ನಾವು ರಂಗಭೂಮಿಯಿಂದ ಏನಾದರೂ ಕಲಿತಾ ಇದ್ದರೆ ಬೆಳವಣಿಗೆ ಸಾಧ್ಯ ಅಂತ ನಾನು ಅನಿಸಿಕೆ. ಸೊ ಈ ಕಲಿಯುವ ಈ ಪ್ರೊಸೆಸ್ನಲ್ಲಿ ನಂದ ಒಂದು ಸಣ್ಣ ಯೋಚನೆ ಏನಪ್ಪ ಅಂದರೆ, ಸುಮ್ಮನೆ ಸರಳವಾಗಿ ಏನೋ ಒಂದು ಇಟ್ಕೊಂಡು ಅಂದರೆ ಸರಳ ಅನ್ನೋದಿಲ್ಲ, ಏನಾದರೂ ಗಟ್ಟಿ ವಸ್ತುವಿನ ಜೊತೆಗೆ ಒಂದು ಗುದ್ದಾಟ ಮಾಡಿದರೆ ಕಲಿಕೆ ಜಾಸ್ತಿ ಆಗುತ್ತೆ ಅಂತ. ಆ ಕಾರಣಕ್ಕೆ ಇದನ್ನು ಕೂಡ ಒಂದು ಈ ಥರ ಸಾಹಸ ಮಾಡುವ ಧೈರ್ಯ ಮಾಡಿತ್ತು. ಸೋಲು ಗೆಲುವಿನ ಪ್ರಶ್ನೆ ಇಲ್ಲ, ಇಲ್ಲಿ ಕಲಿಕೆ ಅಷ್ಟೇ. ಅದು ಒಂದು ರೀತಿಯಲ್ಲಿ ಯಶಸ್ಸಾದರೂ ಒಂದು ಕಲಿಕೆ, ಸೋಲಾದರೂ ಒಂದು ಕಲಿಕೆ. ಕಲಿಕೆಯ ಹಿನ್ನೆಲೆಯಲ್ಲೇ ಇಡೀ ನಾಟಕ ಸಾಧ್ಯ ಆಯಿತು. ಇಷ್ಟೇ. ಥ್ಯಾಂಕ್ ಯು. 2019ರಿಂದ ನಾವು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. 15-19 ಕೆಂಡೋನಿಯನ್ಸ್ ಅವರು ಮಾಡಿದ್ರು. ಅವರ ನಾಟಕ ನಾವು ಉಡುಪಿಗೆ ಬಂದು ನೋಡಿದಾಗ ನಮಗೆ ಪರಿಚಯ ಆದರು. ಮತ್ತು ಅವರ ಲ್ಯಾಂಗ್ವೇಜ್ ಸ್ವಲ್ಪ ಡಿಫ್ರೆಂಟ್ ಆಗಿ, ಥಿಯೇಟ್ರಿಕಲ್ ಲ್ಯಾಂಗ್ವೇಜ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ನಮಗೆ ಅನ್ನಿಸ್ತು. ಹಾಗೆ ಅವರ ಜೊತೆ ವರ್ಕ್ ಮಾಡಲಿಕ್ಕೆ ನಾವು ಶುರು ಮಾಡಿದ್ವಿ. ಸೊ ಆ ಡಿಫ್ರೆನ್ಸೇ ನಮಗೆ ಈ ಮತ್ತಾಯದಲ್ಲೂ ನಮಗೆ ಕಾಣುತ್ತೆ. ಬಹುಶಃ ಅವರ ಎಲ್ಲ ನಾಟಕಗಳಲ್ಲಿ ಆ ಡಿಫ್ರೆನ್ಸ್ ಇದೆ. ಸೊ ಕಳೆದ ಜೂನ್ ತಿಂಗಳಲ್ಲಿ ಆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಶುರು ಮಾಡಿದ್ವಿ. ಅವರು ತುಂಬ ಟೈಮ್ ತಗೊಳ್ತಾರೆ ಒಂದು ನಾಟಕವನ್ನು ಜೀರ್ಣ ಮಾಡಲಿಕ್ಕೆ, ಅದನ್ನು ಅರ್ಥ ಮಾಡಲಿಕ್ಕೆ, ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತಾರೆ. ಸೊ ಹಾಗಾಗಿ ಜೂನಲ್ಲಿ ಶುರು ಮಾಡಿದ ಪ್ರೊಡಕ್ಷನ್ ಮತ್ತೆ ಸ್ವಲ್ಪ ಬ್ರೇಕ್ ಆಗಿ, ರೀಡಿಂಗ್ ಆಗಿ ಎಲ್ಲ ನಿಂತು, ಮತ್ತು ಅವ್ರ ಕಥೆಯನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಹೇಳಿದ್ರು. ಕಥೆ ಟ್ರಾನ್ಸ್ಲೇಟ್ ಮಾಡಿದ್ವಿ, ಅದನ್ನು ಓದಿದ್ವಿ. ಮತ್ತೆ ಅದು ನಿಂತು ಹೋಯ್ತು, ಪ್ರೊಡಕ್ಷನ್ ಆ್ಯಕ್ಚುಲಿ ನಿಂತು ಹೋಯ್ತು. ಮತ್ತೊಮ್ಮೆ ಯಾವುದಾದ್ರು ಬಿಡುವಾದಾಗ ಮಾಡೋಣ ಅಂತ. ಮತ್ತೆ ಸಡನ್ ಆಗಿ ನಾನು ಶ್ರೀಪಾದ್ ಭಟ್ ಅವರು ಒಂದು ಆಫರ್ ಕೊಟ್ಟರು, ಒಂದು ನಾಟಕ ಇದೆ ಮಾಡ್ತೀರಾ ಅಂತ ಹೇಳಿದಾಗ, ಮತ್ತೆ ಅರುಣ್ ಸರ್ ಅವರ ತಂಡಕ್ಕೆ ಬ್ಲ್ಯಾಕ್ ಬೆಲೂನ್ ಮಾಡಿದ್ರಿಂದ ಅವರು ಆಯಿತು ಅಂತ ಹೇಳಿ ಮತ್ತೆ ಇದೇ ನಾಟಕವನ್ನು ಮಾಡೋಣ ಅಂತ ಅವರು ಹೋಗಿದ್ರು, ನಾಟಕವನ್ನು ಮಾಡೋದು. ಸೊ ಆವಾಗ ಏನು ಡಿಸೈನ್ ಇತ್ತು, ನಾವು ಜೂನಲ್ಲಿ ಮಾಡಿದ ಏನು ಡಿಸೈನ್ ಇತ್ತು, ಇದು ಫೆಬ್ರವರಿಗೆ ಬರುವಾಗ ಕಂಪ್ಲೀಟ್ ಚೇಂಜ್ ಆಗಿದೆ, ತುಂಬ ಚೇಂಜ್ ಆಗಿದೆ. ಇದು ಇದ್ದೇ ಇರಲಿಲ್ಲ, ಇಟ್ಟಿಗೆ ಇರಲಿಲ್ಲ, ಇಟ್ಟಿಗೆಯ ಕಾನ್ಸೆಪ್ಟೇ ಇರಲಿಲ್ಲ. ಅಥವಾ ಪ್ರೊಸೀನಿಯಂ ಬ್ರೇಕ್ ಮಾಡುವ ಒಂದು ಉದ್ದೇಶ ಇತ್ತು. ಅವರಿಗೆ ಒಂದು ಪ್ರೊಸೀನಿಯಂ ಬ್ರೇಕ್ ಮಾಡಬೇಕಂತ ಒಂದು ಕಲೆಯಲ್ಲಿತ್ತು. ನಾವು ಇಷ್ಟು ಪ್ರೊಸೀನಿಯಂ ನಾಟಕಗಳನ್ನು ಮಾಡಿದ್ದು, ಚೇಂಜ್ ಮಾಡಬೇಕು, ಬ್ರೇಕ್ ಮಾಡಬೇಕಂತ ಉದ್ದೇಶ ಇತ್ತು ಅವರು ಕಟ್ಟಿದ ನಾಟಕ. ಅರುಣ್ ಸರ್ದು ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಅವರು ಆಬ್ಜೆಕ್ಟ್ಗಳ ಮೇಲೆ ಕೆಲಸ ಮಾಡ್ತಾರೆ. ಆಬ್ಜೆಕ್ಟ್ಗಳು ತುಂಬ ಕತೆ ಹೇಳ್ತಾರೆ. ಅವ್ರು ಈ ಚೇರನ್ನು ಖಾಲಿ ಚೇರ್ ಅಂತ ನೋಡಲ್ಲ, ಇದಕ್ಕೆ ನಾವು ಹೆಸರು ಕೊಟ್ಟಿದ್ದೇವೆ ಚೇರ್ ಅಂತೇಳಿ, ಅದಕ್ಕೆ ನಮಗೆ ಅದು ಚೇರ್ ಅಂತೇಳಿ ಕಾಣ್ತದೆ ಅಂತ ಹೇಳುದು. ಇದು ಬೇರೆ ದೃಷ್ಟಿಯಲ್ಲಿ ನೋಡಿ, ಯಾವ್ದಾದ್ರು ಬೇರೆ ಕಾಣುತ್ತೆ, ನಾವು ಫಿಕ್ಸ್ ಆಗಿದ್ದೀವಿ ಇದು ಚೇರ್ ಅಂತೇಳಿ. ಸೊ ಆ ರೀತಿ ಯೋಚನೆ ಮಾಡೋದ್ರಿಂದ ಆ ಇಟ್ಟಿಗೆಗಳು ಬೇರೆ ಬೇರೆ ಆಗಿ ಕಾಣಕ್ಕೆ ಶುರುವಾಗುತ್ತೆ. ಬಹುಶಃ ಈ ಇಟ್ಟಿಗೆಯ ಏನು ಆ
ನಾವು ಅದನ್ನು ಬಳಸಿದಾಗ ಟೆಕ್ನಿಕ್ ಅದು ಬಹುಶಃ ಅವರ ಎಲ್ಲ ಹಿಂದಿನ ನಾಟಕಗಳಲ್ಲಿ ಇದೆ. ಅವರ ಕೆಂಡೋಲಿಯನ್ಸ್ ನಾಟಕ ನೋಡಿದ್ರೆ ಆ ಬಾಕ್ಸ್ ಪೆಟ್ಟಿಗೆಗಳೇ ಬೇರೆ ಬೇರೆ ಕಟ್ಟಡಗಳಾಗಿ ದೋಣಿಗಳಾಗಿ ಬದಲಾಗ್ತದೆ. ಬೊಲಿವಿಯನ್ ಸ್ಟಾರ್ಸ್ ಅಲ್ಲಿ ಆ ಗೋಲ್ ಪೆಟ್ಟಿಗೆ, ಗೋಲ್ ಪೋಸ್ಟ್ ಏನಿದೆ ಅದು ಮನೆ ಆಗುತ್ತೆ, ಗೋಲ್ ಪೋಸ್ಟ್ ಆಗುತ್ತೆ, ಬಿಲ್ಡಿಂಗ್ ಆಗುತ್ತೆ, ದೋಣಿ ಆಗುತ್ತೆ, ಎಲ್ಲ ಜುಗಾರಿಯ ನಾಟಕದಲ್ಲೂ ಕೂಡ ಬಹುಶಃ ಅವರ ಸ್ಟ್ರಕ್ಚರ್ ಅಲ್ಲೇ ಆ ಗುಣ ಇದೆ ಆ ನಾಟಕ. ಮತ್ತೆ ಅವ್ರದ್ದು ಒಂದು ಇಷ್ಟ ಏನಂತ ಹೇಳಿದ್ರೆ ಅವರು ನಾಟಕದಲ್ಲೂ ಕಾಣುತ್ತೆ, ಅವರು ಏನು ಸೊಸೈಟಿಗೆ ಸಮಾಜ ವಾಚ್ಯ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನಾನು ಇದನ್ನು ಹೇಳಬೇಕು ಅಂತೇಳಿ, ಇದನ್ನು ಹೇಳಬೇಕು ಅದನ್ನು ಹೇಳಬೇಕು ಅಂತ ಎಲ್ಲೂ ಅವರು ನಮ್ಮ ಜೊತೆ ಶೇರ್ ಮಾಡಿದ್ದಲ್ಲ. ಈ ನಾಟಕ ಇದು ಹೇಳುತ್ತೆ ಅದು ಹೇಳುತ್ತೆ, ನಾವೇನೋ ಹೇಳ್ತೀವಿ, ಜನರೇನೋ ಅರ್ಥ ಮಾಡ್ತಾರೆ, ಅದು ಅವ್ರಿಗೆ ಅರ್ಥ ಆಗುತ್ತೆ. ಏನು ಹೇಳ್ತೀವಿ ಕಷ್ಟ. ನನಗೆ ತುಂಬಾ ಇಷ್ಟ, ನಾನು ಅವ್ರು ಹೇಳುವಾಗ ನಾನು ಏನನ್ನು ಹೇಳ್ಬೇಕಂತಿದ್ರೆ ನಾನು ಮಾತಿನ ಮೂಲಕ ಹೇಳ್ತೀನಿ, ಭಾಷಣದ ಮೂಲಕ ಮಾಹಿತಿ, ನಾನು ನಾಟಕದಲ್ಲಿ ಯಾಕೆ ಹೇಳ್ತೀನಿ. ನನಗೆ ಏನಿದೆ ಅವ್ರು ಹೇಳೋದು ನನಗೆ ಇಷ್ಟ ಆಯ್ತು ಅಂದ್ರೆ ಏನು ಅವರು ಕೇಳಲಿಕ್ಕೆ ಇಷ್ಟಪಡ್ತಾರೆ ಅದನ್ನು ಕ್ರಿಯೇಟಿವ್ ಆಗಿ ತೋರಿಸ್ಬೇಕು. ನಾನು ಸ್ಟೇಜ್ ಮೇಲೆ ಮರ ಅಂತೇಳಿ ಮರನೇ ತಗೊಂಡು ಬಂದ್ರೆ ಅದರಲ್ಲಿ ಆರ್ಟ್ ಎಲ್ಲಿ ಉಂಟಂತ ಹೇಳಿ, ಆರ್ಟ್ ಬೇರೆದಲ್ಲಿ ಹುಡುಕ್ಬೇಕು. ಸೊ ಆ ರೀತಿ ಸಿಸ್ಟಮ್ ಅಲ್ಲಿ ಕಟ್ಟಿದ ನಾಟಕ ಇದು. ಬಹುಶಃ ಅವರ ಎಲ್ಲ ನಾಟಕಗಳು ಇದೇ ಸ್ಟ್ರಕ್ಚರ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಮತ್ತಾಯ ಕೂಡ ಇದೇ ಸ್ಟ್ರಕ್ಚರ್ ಅಲ್ಲಿ ಇದೆ. ಮತ್ತೆ ಕ್ಲೈಮೆಂಟ್ ಅವರು ಈ ಪ್ರೊಡಕ್ಷನ್ ಜೊತೆ ತುಂಬಾ ಅವ್ರ ಜೊತೆನೆ ಹೆಚ್ಚು ವರ್ಕ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಅವರು ಜಾಸ್ತಿ ಬಗ್ಗೆ ಹೇಳಿ. ಥ್ಯಾಂಕ್ ಯು. ಕೊನೆ ಗಳಿಗೆಯಲ್ಲಿ ಸಿದ್ಧ ಹಾಗೆ ಬಂದದ್ದು ಅಂದ್ರೆ ಒಂದೊಂದು ಪೀಸು ಸೇರಿಸಿ 2-3 ವರ್ಷದ ಹಿಂದೆ ತಥಾಗತ ಎನ್ನುವಂತಹ ಅಭಿಷೇಕ್ ಮಜುಮ್ದಾರ್ ಇದ್ದು ಒಂದು ನಾಟಕವನ್ನು PDF ಅನ್ನು ಐಕ್ಯ ಬಳುವರ್ ಸರ್ ನನಗೆ ಕಳಿಸಿದ್ರು. ಅದನ್ನು ಓದಿದ್ದೆ ನಾನು. ಆದ್ರೆ ಅದು ಪೌರಾಣಿಕ ಕ್ಯಾರೆಕ್ಟರ್ಗಳೆಲ್ಲ ಇರುವುದರಿಂದಾಗಿ ಆ ರೀತಿಯ ಆವಾಗ ನನಗೆ ಅದು ಇಷ್ಟ ಆಗಿರಲಿಲ್ಲ ಓದುವಾಗ. ಇದನ್ನು ಮತ್ತೆ ಸಣ್ಣ ನಾಟಕ, ಒಂದು 45 ನಿಮಿಷಕ್ಕೆ ಬರುವಂತಹ ನಾಟಕ, ಹಾಗಾಗಿ ಅದನ್ನು ಅಲ್ಲಿಗೆ ತೆಗೆದಿಟ್ಟಿದ್ದೆ. ಮತ್ತೊಂದ್ಸರಿ ಬೆಂಗಳೂರಲ್ಲಿ ಯಾವುದೋ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಒಂದು ಸದಸ್ಯರೆಲ್ಲ ಸೇರಿದಾಗ ಅದನ್ನು ರೀಡಿಂಗ್ ಆಗಿ ತೆಗೆದುಕೊಂಡಿದ್ದೆ. ಅದನ್ನೇ ಕುಂದಾಪುರ ಸಮುದಾಯದವರಿಗೆ ಒಂದು ಸಣ್ಣ ರೀಡಿಂಗ್ ಮಾಡಿದ್ದಾರೆ. ಈ ವರ್ಷಕ್ಕೆ ಬಂದಾಗ ಈ ಯಾಕೋ ಮತ್ತೆ ನನಗೆ ಅದು ಕಾಡಿ, ಈ ತಥಾಗತವನ್ನು ಯಾಕೆ ಎತ್ತಿಕೊಳ್ಬಾರ್ದು, ಹಾಗೆ ಎತ್ತಿಕೊಂಡಾಗ ಎತ್ತಿಕೊಂಡೆ. ಅದರ ತುಳು ವರ್ಷನನ್ನು ಐಕ್ಯಗೊಳ್ಳುವವರಿಗೆ ಮಾಡಿಕೊಡಿ ಅಂತ ಹೇಳಿ ಅದಕ್ಕೆ ಕನ್ನಡದಲ್ಲಿ ರಾಜದ್ರೋಹ ಅಂತ ಹೆಸರು. ಬೊಳ್ವಾರ್ ಮೊಹಮ್ಮದ್ ಕುಂಜಿ ಅವರು ಅದಕ್ಕೆ ರಾಜದ್ರೋಹ. ನಿನ್ನೆ ದಿವಸ ಅದರಲ್ಲಿ ಕೇವಲ 2 ದೃಶ್ಯಗಳನ್ನು ಮಾತ್ರ ತೋರಿಸಿದ್ದೇವೆ. ಆರಂಭದ ಇದರಲ್ಲಿ ಇನ್ನೊಂದು ದೃಶ್ಯ ಇತ್ತು, ಅದನ್ನು ಬೊಳ್ವಾರ್ ಮೊಹಮ್ಮದ್ ಕುಂಜಿ ಅವರು ಆಡ್ ಮಾಡಿದ್ರು ಅದಕ್ಕೆ. ನಿನ್ನೆ ದಿವಸ ಅದನ್ನು ನಾವು ತೆಗೆದಿದ್ದೇವೆ. ಆ ದೃಶ್ಯವನ್ನು 5 ನಿಮಿಷದ ಒಂದು ದೃಶ್ಯವನ್ನು ನಿನ್ನೆ ಇರಲಿಲ್ಲ, ತೆಗೆದಿದ್ದೇವೆ. ತುಳುವಿಗೆ ಕೊಟ್ಟಾದ್ಮೇಲೆ ಇದಕ್ಕೆ ಇದು 45 ನಿಮಿಷ, 1.5 ಗಂಟೆಗೆ ವಿಸ್ತಾರ ಮಾಡಬೇಕು. ವಿಸ್ತಾರ ಮಾಡಬೇಕಾದ್ರೆ ಇದರಲ್ಲಿ ಏನಾದ್ರು ಸೇರಿಸಬೇಕು ಅಂತ ಹೇಳುವಾಗ 2 ಕ್ಯಾರೆಕ್ಟರ್ಗಳು ನನಗೆ ನೆನಪಾಯ್ತು. ಒಂದು ಏಕಲವ್ಯನ ಭಾಗವನ್ನು ಇದಕ್ಕೆ ಸೇರಿಸಿಕೊಳ್ಳುವುದು, ಎರಡನೇದ್ದು ನಮ್ಮ ತುಳು ಜನಪದ ಆಚರಣೆಯಲ್ಲಿ ಬರುವಂತಹ ಕಲ್ಕುಡ ಕಲ್ಲುರ್ಟಿಯ ಕತೆ. ಸೊ ಇದಕ್ಕೆ ಅಂದ್ರೆ ಕಳೆದ 3 ವರ್ಷದಿಂದ ನಾನು ಕಾಲೇಜ್ ನಾಟಕಗಳನ್ನು ಮಾಡ್ತಾ ಇದ್ದೇನೆ. ಯಾವುದೇ ಒಂದು ಸ್ಕ್ರಿಪ್ಟ್ ಅನ್ನು ಇಟ್ಕೊಳ್ತಾ ಇಲ್ಲ. ಹೋದ ವರ್ಷ ಮಾಡಿರುವಂತಹ ಗಾಂಧಿ ನಾಟಕ ಮತ್ತು ಈ ಸರಿ. ಸೊ ಯಾವುದು ಸೇರಿಸುವುದು, ಕಲ್ಕುಡ ಕಲ್ಲುರ್ಟಿ ಇದು ಸೇರಿಸುವುದು ಅಥವಾ ಏಕಲವ್ಯನನ್ನು ಇದನ್ನು ಮರ್ಜ್ ಮಾಡಿ ಹೆಣಿಲಿಕ್ಕೆ ಆಗ್ತದಾ ಅಂತ. ಇದರೊಟ್ಟಿಗೆ ಇನ್ನೊಂದು ಯೋಚನೆ ಬಂತು. ಐಕೆ ಸರ್ ಕಳಿಸಿರುವಂತದ್ದೇ ಮಧುಕರ ಉಪಾಧ್ಯಾಯ ಅವರು ಹಿಂದಿಯಲ್ಲಿ ಒಂದು ದೊಡ್ಡ ನಾಟಕ ಬರೆದಿದ್ದಾರೆ, ಕೆನ್ ಸಾರೌಕ. ಸೊ ಇದು 7 ದೃಶ್ಯಗಳಿರುವಂತಹ ನಾಟಕ ಸಾರೌಕ. ಅದನ್ನು ನಾನು ಐಕ್ಯವರೇ ಕಳಿಸಿದ್ರು. ಅದನ್ನು 2-3 ವರ್ಷದ ಹಿಂದೆ ಓದಿದ್ದೆ. ಐಕ್ಯವರು ಅದನ್ನು ಮಾಡಲೇಬೇಕು ಅಂತ ಬಹಳ ಒತ್ತಾಯದಲ್ಲಿ ಹಿಂದೆ ನನಗೆ ಹೇಳಿದ್ರು. ಬಟ್ ಅದರ ಡ್ರಾಮ್ಯಾಟಿಕ್ ಅಂಶಗಳು ಬಹಳ ಕಡಿಮೆ ಇರುವುದರಿಂದಾಗಿ ನಾನು ಅದಕ್ಕೆ ಸಹ ಕೈ ಹಾಕಿರಲಿಲ್ಲ. ಈ ತಥಾಗತ ರಿಹರ್ಸಲ್ ಸ್ಟಾರ್ಟ್ ಆಗ್ತಾ ಹೋದಂತೆ ಎಲ್ಲೋ ಒಂದು ಕಡೆ ಇದಕ್ಕೆ ಸಂವಾದಿಯಾಗಿ ಸಾರ್ವಭೌಮ ನಿಲ್ತಾನೆ ಎನ್ನುವುದಾಗಿ ಅನಿಸಿ ಸಾರ್ವಭೌಮನನ್ನು ಮತ್ತೆ ಕೆದಕ್ತಾ ಹೋದಾಗ ಅಲ್ಲಲ್ಲಿ ಬರುವಂತಹ ಹಲವು ಸಂಭಾಷಣೆಗಳನ್ನು ಸೇರಿಸಿ 2 ದೃಶ್ಯ ಮಾಡಿ 2 ದೃಶ್ಯವನ್ನು ಒಂದು ಸೇರಿಸಿ ಇದರೊಟ್ಟಿಗೆ ಏಕಲವ್ಯ ತಥಾಗತ ಸಾರ್ವಭೌಮ ಮಾಡುವಂತ ಪ್ಲಾನ್ ಆಗಿ ಇದು ರಿಹರ್ಸಲ್ ಆಗ್ತಾ ಇದೆ. ಕೊನೆಯ ಭಾಗದಲ್ಲಿ ಇಲ್ಲ, ಇದು ಏಕಲವ್ಯ ಅವನು ಸಪರೇಟ್ ಆಗಿ ಉಳಿಲಿ, ಅವನು ಪೂರ್ವರಂಗದಲ್ಲಿ ಇರಲಿ, ಅಲ್ಲಿಂದ ಅವನು ಒಂದು ವಿಜುವಲ್ ಕ್ಯಾರೆಕ್ಟರ್ ಆಗಿ ಮಾತ್ರ ಕಾಣಿಸಿಕೊಳ್ಳಿ ಇಡೀ ಇದಕ್ಕೆ. ಇನ್ನೊಂದು ಕಥೆಯನ್ನು ತೆಗೆದುಕೊಳ್ಳುವ ಅಂತ ಹೇಳುವಾಗ ನೆನಪಾದದ್ದು ಖಲೀಲ್ ಗಿಬ್ರಾನ್ನ ಕಥೆ, ಭಾಷಣಿಕಲಿಲ್ಲ ಅದು ಕಥೆ ಅದು. ಸೊ ಆ ಕಥೆಯನ್ನು ನಾನೇ ನಾಟಕ ರೂಪ ಮಾಡಿ ಐಕ್ಯವರಿಗೆ ಕೊಟ್ಟೆ. ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅವರು ಕಳಿಸಿದ್ರು. ಸೊ ಒಂದು ರೀತಿಯಲ್ಲಿ ಹೊಂದಾಣಿಕೆ ಆಯಿತು. ನೀವು ನೋಡಿದ್ದೀರಿ,
ನನಗೆ ಹೊಂದಾಣಿಕೆ ಆಯಿತು, ಇದು ಹೊಂದಿಸ್ಬೋದು ಅಂತ ಕಂಡಿತು. ಆದರೆ 3 ನಾಟಕಗಳ ಕೊನೆಯ ದೃಶ್ಯವನ್ನು ಐಕ್ಯವರೇ ಮರ್ಜು ಮಾಡಿಕೊಂಡು ಒಂದು ಹೊಸ ದೃಶ್ಯವನ್ನು ಕಟ್ಟಿದ್ರು. 3 ಮಂದಿಯನ್ನು, ಹರಿದಾಸನನ್ನು, ಸಾರ್ವವಿವನನ್ನು ಮತ್ತು ಖಲೀಲನನ್ನು ಒಂದೇ ಕಟಕಟೆಯಲ್ಲಿ ತಂದು ಒಬ್ಬನೇ ಜಡ್ಜ್ ಅಂತ ತೀರ್ಮಾನ ಮಾಡಿದೆ. ಬಟ್ ರೆಪ್ರೆಸೆಂಟೇಟಿವ್ ಆಗಿ 3 ಜಡ್ಜ್ಗಳು ಅಲ್ಲಿ ಇರ್ತಾರೆ. 3 ಜಡ್ಜ್ಗಳು ಪ್ಯಾರಲ್ ಆಗಿ 3 ಎನ್ಕ್ವೈರಿಯನ್ನು ಒಂದು ಭಾಗದಲ್ಲಿ ಮಾಡ್ತಾರೆ. ಸೊ ಇದರ ಮೂಲಕವಾಗಿ ಒಂದು ಪ್ರಭುತ್ವದ ವಿರುದ್ಧವಾಗಿರುವಂತಹ ದನಿಯನ್ನು ಬಹಳ ಗಟ್ಟಿಯಾಗಿ ಈ ನಾಟಕದಲ್ಲಿ ಹೇಳಿದ್ದೇವೆ ಅಂತ ಕಾಣ್ತದೆ. ಕೇವಲ ತಥಾಗತವನ್ನು ಓದಿದಾಗ ನನಗೆ ಆರಂಭದಲ್ಲಿ ಅನಿಸಿದ್ದು ಇದು ಶೂದ್ರರ ಪರವಾಗಿರುವಂತಹ ನಾಟಕ ಅಂತ. ಆದರೆ ಶೂದ್ರರ ಪರವಾಗಿರುವ ನಾಟಕವೂ ಹೌದು, ಪ್ರಭುತ್ವ ವಿರೋಧಿ ನಾಟಕವೂ ಹೌದು. ಮತ್ತು ಭಾರತದ ಸಂವಿಧಾನದಲ್ಲಿ ಏನು ಹೇಳ್ತದೋ, ಭಾರತದ ಪ್ರಜೆಗಳೆಲ್ಲ ನಾವು ಏನು ಆಗಬೇಕು, ಪ್ರಜೆಗಳಿಂದ ರಾಷ್ಟ್ರ ಇರುವಂಥದ್ದು, ರಾಜನಿಂದ ರಾಷ್ಟ್ರ ಅಲ್ಲ, ರಾಜದ್ರೋಹ ಮತ್ತು ರಾಷ್ಟ್ರದ್ರೋಹ, ಇಂಥ ಹಲವು ಸಂಗತಿಗಳನ್ನು ಬಹಳ ವಿಸ್ತಾರವಾಗಿ ಆ ನಾಟಕ ಚರ್ಚಿಸ್ತದೆ. ಪ್ರತಿ ಅಷ್ಟು ಬೇಗ ಬರುವುದಿಲ್ಲ, ಪ್ರತಿ ಬೇಗ ಬರುವುದಿಲ್ಲ. ಸ್ಟಾರ್ಟಿಂಗ್ ಟ್ರಬಲ್. ನಾನು ಗುರ್ತು ಮಾಡಿಕೊಂಡ 3 ನಾಟಕಗಳ ಬಗ್ಗೆ ಗುರ್ತು ಮಾಡಿಕೊಂಡ ಒಂದು 2-3 ಪಾಯಿಂಟ್ಸ್ ಹೇಳ್ತೇನೆ. ಮೃತ್ಯುಂಜಯ ತುಳುವಿಗಿಂತ ಕನ್ನಡದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಬಂತು ಅಂತ ನನಗನ್ಸುತ್ತೆ. ತುಳುವಿನಲ್ಲಿ ಅದು ಪ್ರಥಮ ಬಹುಮಾನ ಪಡೀತು, ಆದರೆ ಕನ್ನಡಕ್ಕೆ ಬರುವಾಗ ತುಂಬ ಇಂಪ್ರೂವ್ಮೆಂಟು ಮತ್ತು ಕ್ಲಾರಿಟಿ ನಮ್ಗೆ ಕಾಣ್ತದೆ. ನಿರ್ದೇಶಕ ರೋಹಿತ್ ಬೈಕಾಡಿ ಅವರಿಗೆ ಮತ್ತು ಅದರ ಸ್ಕ್ರಿಪ್ಟ್ ತಯಾರಿಸಿದ ಸಚಿನ್ ಅನ್ಕೋಲ್ ಅವರಿಗೆ ಅಭಿನಂದನೆಗಳು. KP ರಾಯರು ನನಗೆ ಫೋನ್ ಮಾಡಿ ಆ ಕಾದಂಬರಿ ಓದಬೇಕು, ಎಲ್ಲಿ ಸಿಗ್ತದೆ ಯಾಕೆ ಹೇಳಿ. ನಾನು ನನ್ನ ಲೈಬ್ರರಿ ಹುಡುಕೋ ಮೊದಲು ಇಂಟರ್ನೆಟ್ಟಲ್ಲಿ ಇದೆ ಈ ನಾಟಕ ನೋಡಿ ಕಾದಂಬರಿ ಓದುವ ಆಸಕ್ತಿ ಇರುವವರಿಗೆ ಅದು ಇಂಟರ್ನೆಟ್ ಆರ್ಕೈವ್ಸಲ್ಲಿ ಇದೆ. ಮತ್ತಾಯ ಕನ್ನಡ ಗೊತ್ತಿಲ್ಲದ ಒಬ್ಬ ನಿರ್ದೇಶಕ, ಮಲಯಾಳಂ ನಿರ್ದೇಶಕ ಬಂದು ಮಂಗಳೂರಲ್ಲಿ, ಅದು ಮಂಗಳೂರಿನ ಭಾಷೆಯ ಬಗ್ಗೆ ಅವರು ಮಂಗಳೂರು ಸೆಮಿನಾರಲ್ಲಿ ಆ ಡಿಸ್ಕಷನ್ ಹೇಳಿದ ಮಾತು ನಮಗೆ ಇಂಟ್ರೆಸ್ಟ್ ಇದೆ. ಅವರಿಗೆ ಮೈಸೂರಲ್ಲಿ ಸಮಸ್ಯೆ ಆಗಿಲ್ಲ, ಯಾಕಂದರೆ ಎಲ್ಲರೂ ಕನ್ನಡ ಮಂಗಳೂರಲ್ಲಿ ಕೆಲವರು ಕೊಂಕಣಿ ಮಾತಾಡೋದು ನಟರು, ಕೆಲವರು ತುಳು ಮಾತಾಡೋದು, ಕೆಲವರು ಕನ್ನಡ ಮಾತಾಡೋದು, ಇಂಥ ಗೊಂದಲದ ಗೂಡು ಮಂಗಳೂರು ನನಗೆ. ಇಲ್ಲಿ ನಾನು ಕನ್ನಡ ನಾಟಕ ಮಾಡಿಸೋಕ್ಕೆ ಸ್ವಲ್ಪ ಕಷ್ಟವೇ ಆಯಿತು, ಆದರೂ ಹೇಗೆ ಮಾಡಿದೆ ಅಂತ ಅವರಲ್ಲಿ ಹೇಳಿದ್ದನ್ನು ನಾನು ಕೇಳಿಕೊಂಡಿದ್ದೇನೆ. ಒಂದು ಬರಗಾಲದ ಕತೆ, ಉಳ್ಳವರು ಮತ್ತು ಬಡವರ ಕತೆ, ಎಲ್ಲ ಕಾಲಕ್ಕೂ ಒಂದು ನಮ್ಮನ್ನು ತಟ್ಟುವಂಥ ಕತೆ. ಪರಿಕರದ ಬಳಕೆಯ ದೃಷ್ಟಿಯಿಂದ ಬರೀ ಒಂದು ಇಟ್ಟಿಗೆಯನ್ನು, ಎಲ್ಲೋ ಅದು ಮೊಬೈಲ್ ಫೋನು ಅದೇ, ಒಂದು ಫಿನರಲ್ ಗ್ರೌಂಡು ಕೂಡ ಅದೇ, ಅಡುಗೆ ಮನೆ ಅದೇ, ಒಂದು ಅದ್ಭುತವಾದ ಪ್ರಯೋಗ ಅದು. ನಾನು ಕೆಳಗೆ ಕೂತ್ಕೊಂಡು ನೋಡಿದೆ, ಅದು ನಾಗೇಶು ಮತ್ತು ಕೆಲವರು ಗ್ಯಾಲರಿಯಲ್ಲಿ ಕೂತು ನೋಡಿದವರಿಗೆ ಅದು ಬೇರೆ ರೀತಿಯಲ್ಲಿ ಕಂಡಿತು. ಇನ್ನೂ ಚೆನ್ನಾಗಿ ಕಂಡಿದ್ರು. ಮಂಗಳೂರಲ್ಲಿ ನಾನು ನೋಡಿಲ್ಲ, ಇಲ್ಲಿ ನೋಡಿದವರಲ್ಲಿ ಬೇರೆ ರೀತಿಯಲ್ಲಿ ನೋಡಿದವರು ಕೂಡ ಇದ್ದರು. ಒಂದು ಅಡಿಗರವ್ರ ಮಾತಿದೆ, ಊಟದಿಂದ ಊಟದವರೆಗೆ ಎಂಥ ತೀವ್ರ ಜೀವನ ಅಂತ. ಒಂದು ದೃಶ್ಯ, ಅವನ ಊಟ ಕರೆಯುವ ದೃಶ್ಯ, ಅದೆಲ್ಲ ಅವಿಸ್ಮರಣೀಯ. ಇನ್ನು ಒಂದು ಪದ, ಅಹಿಂಸೆ ಎಂಬ ಶಬ್ದ ನಾವು ಉಪಯೋಗಿಸ್ತೇವೆ, ಅದರ ಮಧ್ಯದಲ್ಲೇ ಹಿಂಸೆ ಇದೆ. ಅಹಿಂಸೆ ಶಬ್ದದೊಳಗೆ ಹಿಂಸೆ ಇದೆ. ಇದು ನಮ್ಮ ಸಮಸ್ಯೆ, ಎಲ್ಲ ರಾಜಪ್ರಭುತ್ವಗಳ ಮತ್ತು ಧರ್ಮಗಳ ಸಮಸ್ಯೆ ಇದೆ. ಮಹಾಭಾರತದ ಏಕಲವ್ಯ, ಬೌದ್ಧರ ಕಾಲದ ಹರಿದಾಸ ಮತ್ತು ಆಫ್ರಿಕಾ ಲೆಬನಾನ್ನ ಕಥೆಗಳನ್ನು ತಗೊಂಡಿದ್ದಾರೆ. ನನಗದರಲ್ಲಿ ನಮ್ಮ ದೀಪಕ್ ಜೈನ್ ಮತ್ತು ರಾಣಿ ಪಾತ್ರದ, ವಂಶಿ ದಾಸಿ ಪಾತ್ರದ, ಸಹನಾ ಅವರ ಅಭಿನಯ ಮತ್ತು ಎಲ್ಲ ನಟರ ಅಭಿನಯ ಇಷ್ಟ ಆಯಿತು. ಮತ್ತು ಅಲ್ಲಿ ಗಮನಿಸಬೇಕಾದ ಅಂಶ, ಅದು 3 ನಾಟಕದ ಕಾಲೇಜ್ ಆದ್ದರಿಂದ ಒಬ್ಬರೇ ನಟಿಯರು 3 ನಾಟಕಗಳಲ್ಲೂ ಅಭಿನಯಿಸಿದರು. ಇಲ್ಲಿ ದಾಸಿಯಾಗಿದ್ದಳು ಮತ್ತು ಅಲ್ಲಿ ಮತ್ತೊಂದು ನಾಟಕದಲ್ಲಿ ಕಾಣಿಸೋದು ಆಶ್ಚರ್ಯ ಆಯಿತು. ಇಷ್ಟು ಬೇಗ ಅವಳು ಇನ್ನೊಂದು ನಾಟಕದ ಆ ಸೈಕಾಲಜಿಗೆ ಒಪ್ಪಿಕೊಂಡು ಅದನ್ನು ಅಭಿನಯಿಸುವುದು ಕಷ್ಟ. ಅದನ್ನು ನಿಮ್ಮ ಒಂದು ಗ್ರಾಮೀಣ ತಂಡದವರು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದು ಅಭಿನಂದನ. ಆ ಸ್ಕ್ರಿಪ್ಟ್ನ ಬಗ್ಗೆ ನನ್ನ ಒಂದು ನಿರೀಕ್ಷೆ, ಇದು ನಾಟಕಕ್ಕೆ ಸಂಬಂಧಪಟ್ಟದ್ದಲ್ಲ, ಒಂದು ಗ್ಲೋಬಲ್
ಆ 3 ಕೊಲಾಜ್ ತಗೊಳ್ಳುವ ಬದಲಿಗೆ ಏಕಲವ್ಯ, ಹರಿದಾಸ ಮತ್ತು ಇವರು ನೆನಪಿಸಿಕೊಂಡ ಕಲ್ಕುಡ ಅದು ಬಂದಿದ್ದರೆ ನಮಗದು ಹೆಚ್ಚು ತಟ್ಟುತ್ತಿತ್ತು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾನು ನಾಟಕ ನೋಡುವಾಗ ಮತ್ತೆ ಮತ್ತೆ ನನಗೆ ತುಳುನಾಡಿನ ಕಲ್ಕುಡ ಕಲ್ಲುಟ್ಟಿ ಕಥೆ ನೆನಪಾಯಿತು. ಅದು ಒಳ್ಳೆಯ ನಾಟಕವಾಗಿ ಬಂದಿಲ್ಲ, ಇನ್ನೂ ಯಾರಾದರೂ ಅದನ್ನು ಮಾಡ್ಬೋದು. ಅದು ಕೂಡ ಯಶಸ್ವಿಯಾಯಿತು. ಕೊನೆಯದಾಗಿ ಇವತ್ತು ಮತ್ತೆ ನಾನು ಆ ತಥಾಗತನನ್ನು ಕಾಡಿದ್ದರಿಂದ ಬೌದ್ಧ ಸಾಹಿತ್ಯದ ಬಗ್ಗೆ ತುಂಬ ಅಧ್ಯಯನ ಮಾಡಿದ ಕನ್ನಡದ 2 ಹಿರಿಯ ವಿದ್ವಾಂಸರಿಗೆ ಮೆಸೇಜ್ ಮಾಡಿದೆ, ಈ ಹರಿದಾಸನ ಕತೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಅಂತ. ಅವರಿಬ್ಬರೂ ಕೂಡ ಈ ಹರಿದಾಸನ ಕತೆ ನಾವು ಓದಿದ ಕನ್ನಡ ಭಾಷಾಂತರದಲ್ಲಿ ನನಗೆ ಲಭ್ಯ ಆದ ಸಾಹಿತ್ಯದಲ್ಲಿ ಇಲ್ಲ. ಒಬ್ಬರು ಏನು ಹೇಳಿದರು ಅಂದರೆ, ಎಲ್ಲಿಯಾದರೂ ತಥಾಗತನ ಕಥೆಗಳಲ್ಲಿ ಇರಬಹುದೋ ಏನೋ ಅಂದರು. ಆದರೆ ಇಲ್ಲಿ ಇವರಿಗೆ ಸಿಗದಿದ್ದರೂ ಕೂಡ ನಮ್ಮಲ್ಲಿ ಭಾಷಾಂತರಗೊಳ್ಳದ ಇನ್ನೂ ಪಾಲಿ ಪ್ರಾಕೃತದಲ್ಲಿ ನಿಗೂಢವಾಗಿ ಕೊಪ್ಪರಿಗೆಗಳಲ್ಲಿರುವಂಥ ಬೌದ್ಧ ಸಾಹಿತ್ಯ ಇದೆ. ಸರಿಯಾದ ಭಾಷಾಂತರ ನನ್ನ ಕಾಲದೆಲ್ಲ ಇನ್ನು ಆಗ್ತಾ ಇಲ್ಲ. ಆದ್ದರಿಂದ ಅದಿರಬಹುದು, ಆ ಹಿಂದಿಯವರಿಗೆ ಅದು ಸಿಕ್ಕಿರ್ಬೋದು. ಕೊನೆಯದಾಗಿ ಒಂದು ಮಾತು, ಆ ಪ್ರಶ್ನೆ ಇಲ್ಲಿ ಮುಂದೆ ಬರ್ಬೋದು, ಆದರೆ ನನಗದು ಭಾಳ ಸಂತೋಷ ಆಯಿತು. ತುಳುವಿನ ಆ ನಾಟಕದ ಹಾಡನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದು ಇಂಟ್ರೆಸ್ಟಿಂಗ್ ಯಾಕೆ ಅನಿಸಿತು ಅಂದರೆ, ಬಹುಭಾಷಾ ಸಂಸ್ಕೃತಿ ಇರುವಂಥ ಒಂದು ಪ್ರದೇಶ ಅನ್ನೋದು. ಅದಕ್ಕಿಂತ ಯಾರಾದರೂ ಕೇಳಿದರೆ ಅದು ತುಳು ಅಲ್ಲ, ಅದು ಪಾಲಿ ಪ್ರಾಕೃತ, ಅದು ತಥಾಗತನ ಕಾಲದ ಭಾಷೆಯಾಗಿ ಹೇಳೋದು. ಥ್ಯಾಂಕ್ ಯು. ನಟರು ಮಾತಾಡಬೇಕು ಅಂತ ನಾನು ಸರಿ ಮಾತಾಡಿ ಮತ್ತು ಹುಡುಗಿ ಪ್ರಶ್ನೆ. ಈಗ ಮೃತ್ಯುಂಜಯ ನಾಟಕದ ಬಹಳ ಮುಖ್ಯ ಪಾತ್ರ ವಹಿಸಿದ ಸಂತೋಷ್ ಶೆಟ್ಟರು, ಬನ್ನಿ. ನಿಮ್ಮ ಆ ನಟನೆ ಅನುಭವ ಹೇಳಿ, ಯಾಕೆಂದ್ರೆ ಅವರು ತುಂಬಾ ಚಪ್ಪಾಳೆ ಗಿಡಿಸಿ ಒಟ್ಟು ಅದರ ಒಟ್ಟು ನಾಟಕದ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಇಲ್ಲಿ ಮತ್ತಾಯದ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ಈ ನಾಟಕ ಸಾಮಾನ್ಯ ಪ್ರೇಕ್ಷಕರಿಗೆ ರಂಜಿಸುವಂಥ ಅಥವಾ ರುಚಿಸುವ ನಾಟಕ ಅಲ್ಲದೇ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ನಾಟಕ ಇದು ಒಂದು ಧ್ವನಿ ನಾಟಕ. ನಾವು ಕಾವ್ಯದಲ್ಲಿ ಪೊಯಿಟ್ರಿ ಆಫ್ ಸ್ಟೇಟ್ಮೆಂಟ್ ಆ್ಯಂಡ್ ಪೊಯಿಟ್ರಿ ಆಫ್ ಸಜೆಷನ್ ಅಂತ ಹೇಳ್ತೇವೆ. ಮ್ಯಾಥ್ಯೂ ಆರ್ನಾಲ್ಡ್ ಪೊಯಿಟ್ರಿ ಆಫ್ ವಿಟ್ ಆ್ಯಂಡ್ ಪೊಯಿಟ್ರಿ ಆಫ್ ಸೋಲ್ ಅಂತ ಹೇಳ್ತಾನೆ. ಧ್ವನಿ ಕಾವ್ಯ ಮತ್ತು ಸ್ಟೇಟ್ಮೆಂಟ್ ಕಾವ್ಯ, ಈ ನಾಟಕ ಅದು ಒಂದು ರೀತಿಯಲ್ಲಿ ಧ್ವನಿ ನಾಟಕ. ಇಟ್ಸ್ ಎ ಪ್ಲೇ ಬೇಸ್ಡ್ ಆನ್ ಸಜೆಷನ್, ನಾಟ್ ಸ್ಟೇಟ್ಮೆಂಟ್. ಹಾಗಾಗಿ ಆ ನಾಟಕದ ಆಶಯವನ್ನು ಜನರಿಗೆ ತಲುಪಿಸುವುದು ಬಹಳ ಕಷ್ಟದ ವಿಷಯ. ಅದನ್ನು ಇವರು ಮಾಡಿದ್ದಾರೆ, ಬಹಳ ಸಂತೋಷ ವಿಷಯ. ಮತ್ತು ಕೊನೆಯದ ಸೂಕ್ಷ್ಮವಾಗಿ ಗಮನಿಸಿದರೆ 3 ನಾಟಕಗಳ ಥೀಮ್, ಕಥಾವಸ್ತು ಒಂದೇ. ಅದು ವ್ಯಕ್ತಿ ಮತ್ತು ವ್ಯವಸ್ಥೆಯ ನಡುವಿನ ಸಾರ್ವಕಾಲಿಕವಾದ ತಿಕ್ಕಾಟ, ಏಕಕೇಂದ್ರಿತ ಯುನಿ-ಸೆಂಟರ್ಡ್ ಮತ್ತು ಬಹುಕೇಂದ್ರಿತ ಸೆಂಟರ್ಡ್ ವ್ಯವಸ್ಥೆಯ ನಡುವಿನ ಸಂಘರ್ಷ. ಮತ್ತು ಇವೆರಡರ ನಡುವೆ ಸಮನ್ವಯ ಸಾಧ್ಯವೇ? ಈ ಏಕ ವ್ಯಕ್ತಿ ಮತ್ತು ಬಹು ಕೇಂದ್ರಿತ ವ್ಯವಸ್ಥೆಯ ನಡುವೆ ಒಂದು ಸಮನ್ವಯ ಸಾಧ್ಯವೇ? ಮತ್ತು ಸಾಧ್ಯ ಆಗುವುದಾದರೆ ಹೇಗೆ ಸಾಧ್ಯ ಅನ್ನುವ ಹುಡುಕಾಟ ಈ 3 ನಾಟಕಗಳಲ್ಲಿದೆ. ಇದು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ 3 ನಾಟಕಗಳ ಧ್ವನಿ, ದ ಟೋನ್ ಆಫ್ ಆಲ್ ದ 3 ಪ್ಲೇಸ್ ಈಸ್ ಅಬೌಟ್ ದ ಸೇಮ್. ಮತ್ತು ಇನ್ನೊಂದು ಹೇಳಬೇಕಾದ್ರು, ಮತ್ತಾಯ ನಾಟಕ ಇಸ್ ಎ ಟಫ್ ಪ್ಲೇ. ಯಾವುದೇ ಒಂದು ಅಸಂಗತ ನಾಟಕ, ಅದು ಅಸಂಗತ ನಾಟಕ ಅನ್ನೋದು ಅನುಮಾನ ಇಲ್ಲ. ಈಗ ಪರಿಭಾಷೆಯನ್ನು ಬಳಸದೇ ಇರ್ಬೋದು, ಆದರೆ ಇಟ್ಸ್ ಎ ಅಬ್ಸರ್ಡ್ ಪ್ಲೇ ವಿಚ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್ ಬಿಹೈಂಡ್ ಇಟ್. ಇಂಥ ಒಂದು ನಾಟಕವನ್ನು ಪ್ರೇಕ್ಷಕರಿಗೆ ಮುಟ್ಟಿಸುವುದು ಬಹಳ ಕಷ್ಟದ ಕೆಲಸ. ಇಟ್ ಇಸ್ ಎ ಟಫ್ ಪ್ಲೇ ಆನ್ ಸ್ಟೇಜ್. ಅದನ್ನು ಓದಿ ಸಂತೋಷ ಪಡ್ಬೋದು. ಆದ್ದರಿಂದ ಓವರ್ ಆಲ್ ಐ ಕಂಗ್ರ್ಯಾಚುಲೇಟ್ ಆಲ್ ದ 3 ಡೈರೆಕ್ಟರ್ಸ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಆಲ್ ದ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಮೇಲೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಅವಾಗ ಇವರು ಹೇಳಿದ್ರು, ಅವರು ಕೊಟ್ಟ ಡೈಲಾಗೇ ಬೇರೆ, ನಾನು ಹೇಳಿದ್ದೆ ಬೇರೆ ಅಂತ. ಒಟ್ಟು ಕೊನೆಯಲ್ಲಿ ಅವರ ನಿರ್ದೇಶಕರ ಆಶಯ ಏನಿತ್ತು ಹಾಗೆ ಬಂದಿದ್ದ ಆ ಪಾತ್ರ. ಮತ್ತು ನನಗೂ ಒಂದು ಪ್ರಶ್ನೆ ಅಂದರೆ, ಈಗ ಸುಮಾರು ಮಂದಿ ಮಾತಾಡಿದರು, ನಾಟಕ ಕಟ್ಟುವಾಗ ಅಲ್ಲಿ ಭಾಳಷ್ಟು ಪಳಗಿದವರು ಇರ್ತಾರೆ, ಹೊಸಬರು ಇರ್ತಾರೆ. ಅಂಥವರನ್ನೆಲ್ಲ ಹಾಕಿಕೊಂಡು ಮಾಡುವಾಗ ಕೊನೆಯಲ್ಲಿ ಅಂದರೆ ನಿಮ್ಮ ಅನುಭವಗಳು, ಹೊಸ ಅನುಭವಗಳು ಏನಾದರೂ ಇರ್ತದೆ, ಅಂಥವರನ್ನು ಹಾಕಿ ಕೊನೆಯ ಏನು ನಿಮ್ಮದು ಏನು ಬೇಕಿತ್ತು ನಿಮಗೆ ಕೊನೆಯಲ್ಲಿ ರಿಸಲ್ಟ್ ಏನಿರ್ತದೆ ಆ ಥರನೇ ನಿಮಗೆ ಸಿಗ್ತದೆ. ಅದನ್ನು ಕಷ್ಟಪಡ್ತೀರಿ, ಯಾವ ರೀತಿ ಅನುಭವಗಳು ಇರ್ತವೆ?
ಇಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ, ನಾನು ಬೇರೆ ಬದ್ಧತೆಗಳಿದ್ದರಿಂದ ನಾನು ಇಲ್ಲೇ ಇದ್ದೆ, ಅದು ನೋಡ್ಲಿಕ್ಕೆ ಆಗಲಿಲ್ಲ. ಎರಡನೇ ನಾಟಕವನ್ನು ನಾನು ಉದ್ಯಾವರದಲ್ಲಿ ನೋಡಿದ್ದೆ. ಅದು ಏಕೆಂತ ಹೇಳಿದ್ರೆ ನಾವು ಲಘುವಾಗಿ ಹೇಳುದಿದ್ರೆ ಒಬ್ಬ ಮಲಯಾಳಿಗೆ ಮಾತ್ರ ಮಾಡಬಹುದಾದ ನಾಟಕದಾಗಿದೆ. ನಮ್ಮಲ್ಲಿ ಅಂಥ ಸಂವೇದನೆಗಳಿಲ್ಲ, ಅಷ್ಟು ಪವರ್ಫುಲ್ ನಾಟಕ ಅದು. ಇಲ್ಲಿ ಹೇಗಾಗಿ ನಾನು ನೋಡ್ಬೇಕಂತ ನನಗೆ ಬರ್ಲಿಕ್ಕೆ ಆಗಲಿಲ್ಲ. ಈ ಇದರಲ್ಲಿ ಅಲ್ಲಿ ಇಂಟಿಮೇಟ್ ಆಗಿತ್ತು. ಅದು ಅದ್ಭುತ ನಾಟಕ. ಇಲ್ಲಿ ದರ್ಶನ ಮಾಡಿ ಹೀಗೆ ಅದು ಹೇಳಿಕೆ ಅದೇನು. ಮೂರನೇ ನಾಟಕ ನಾನು ಪೂರ್ಣ ನೋಡಿದ್ದೆ. ಅದು 3 ಕಾಲೇಜ್ ಅಂತ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಕೊನೆಗೆ ಆ 3 ಪಾತ್ರಗಳನ್ನು ಇದರ ವೇದಿಕೆ ಮೇಲೆ ತರೋದು ತೀರಾ ಅಗತ್ಯವಾದ ನನಗೆ ಅನಿಸಿದೆ. ತೀರಾ ವಾಚ್ಯ ಆಗ್ತದೆ ಅವರಿಗೆ ಅಂತ ನಂದು ಅನಿಸಿದೆ ಅಷ್ಟೇ. ಬಟ್ ಅದು ಇಡೀ ನಾಟಕ ಚೆನ್ನಾಗಿತ್ತು. ನಾನು ಇಲ್ಲಿ ಗಮನಿಸಿದ್ದೇನೆಂದರೆ, ಈ ನಮ್ಮ ಯಕ್ಷಗಾನದಲ್ಲಿ ಇಲ್ಲದ ಕೆಲವು ಅಂಶಗಳು ಇಲ್ಲಿ ನಿಮ್ಮಲ್ಲಿ ಒಂದು ಸಾಮುದಾಯಿಕ ಒಂದು ಪ್ರಜ್ಞೆ ಇದೆ. ಎಲ್ಲ ಸೇರಿಕೊಂಡು ನಾನು ಇಲ್ಲಿ ಎಂಜಾಯ್ ಮಾಡೋದು ನೋಡಿದೆ, ಎಲ್ಲ ಟೀಮಿನವರು. ಇಂಥ ಒಂದು ಯುವ ಸಮುದಾಯವನ್ನು ತಯಾರು ಮಾಡೋದು ಕಷ್ಟ. ಈಗ ನಮಗೆ ಬೇರೆ ಆರ್ಟಿನಲ್ಲಿ ಗೊತ್ತುಂಟು ಆ ರೀತಿಯ ಕಷ್ಟಗಳೆಲ್ಲ. ನನ್ನ ವೇಷದ ಜವಾಬ್ದಾರಿ ಮೇಲೆ ಮತ್ತೊಂದು ಅವನಿಗೆ ಯಾವುದೇ ಪ್ರಜ್ಞೆ ಇರುವುದಿಲ್ಲ ಕಲಾವಿದರು. ಇಲ್ಲಿ ಹಾಗಲ್ಲ, ಒಂದು ಎಲ್ಲರೂ ಸೇರಿಕೊಂಡು ಮಾಡುವಂತಹ ಒಂದು ಸಮುದಾಯವನ್ನು ಇಲ್ಲಿ ಸೃಷ್ಟಿಸಿದೆ. ಅದು ನನಗೆ ಬಹಳ ಖುಷಿ ಆಯಿತು. ಆ ಪ್ರೋಸೆಸರ್ ನಾನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೆ. ಒಟ್ಟಾರೆಯಾಗಿ ಅತ್ಯುತ್ತಮ ನಾಟಕ. ನಾನು ಒಂದನ್ನು ಮಾತ್ರ ಪೂರ್ಣ ನೋಡಿದ್ದು, ಮತ್ತೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಇರ್ತಾರೆ. ಓಕೆ, ಧನ್ಯವಾದ. ಅವರು ಯಾವುದು ಕೊನೆಗೆ ನಿರೂಪಣೆ ಮಾಡಿರ್ತಕ್ಕಂಥ ಕೊನೆ ನಿಮ್ಮ ಇಟ್ಟಿಗೆ ಇದರಲ್ಲಿ ತುಂಬ ನನಗೆ ಯಾಕಂದ್ರೆ ತುಂಬ ಇಷ್ಟ ಆಗ್ತಾ ಹೋಗೋದು ಹಾಗೆ. ಯಾಕಂದ್ರೆ ಕತೆ ಯಾವತ್ತು ಆರ್ಟ್ ಫಾರ್ಮ್ ಅಲ್ಲಿ ಹೆಚ್ಚು ವ್ಯಕ್ತವಾಗ್ತದೆ, ಅದು ಬೇರೆ ಬೇರೆ ಸಂವೇದನೆಯನ್ನು ಸೃಷ್ಟಿ ಮಾಡ್ತದೆ. ಕಲೆಗಿರುವ ಶಕ್ತಿ ಅದು. ಹಾಗಾಗಿ ವಾಚ್ಯವಾಗಿ ನಾವು ಎಷ್ಟು ಕೊಟ್ಟು ಘೋಷಣೆ ಮಾಡಿದ್ರು ಕೂಡ ನಾವು ನಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದೇವೆ ಅಂತ ನಾವು ಗಟ್ಟಿಯಾಗಿ ಹೇಳ್ತೇವೆ, ಆದರೆ ವಾಸ್ತವವಾಗಿ ಜನರ ಹೃದಯದಲ್ಲಿ ಅದು ಅರಳಿರುವುದಿಲ್ಲ. ಹಾಗಾಗಿ ಯಾವಾಗ ಆರ್ಟ್ ಫಾರ್ಮ್ ನಲ್ಲಿ ಮಾತ್ರ ಕತೆ ಹೋಗ್ತಾ ಹೋಗ್ತದೆ, ಅದು ತುಂಬಾ ಜನಕ್ಕೆ ಹತ್ತಿರ ಆಗ್ತದೆ. ಅವನು ಬೇರೆ ಬೇರೆ ಮುಖದಲ್ಲಿ ಆಲೋಚನೆ ಮಾಡಿ ಮಾಡ್ತಾರೆ. ತಪ್ಪು ಸರಿಯ ಜಿಜ್ಞಾಸೆ ಎನ್ನುವುದು ವ್ಯಕ್ತಿಯ ಹೃದಯದಲ್ಲಿ ಅರಳಬೇಕು ಅನ್ನೋದೇ ಕಾವ್ಯದ ಬಹುಶಃ ಆರ್ಟ್ ಫಾರ್ಮಿನ ಮುಖ್ಯ ಉದ್ದೇಶ. ಅದು ನಾವು ಯಾವಾಗ ಸಂವೇದನಾಶೀಲವಾಗಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಆವಾಗ ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಅದು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ, ನಾವು ಹೆಚ್ಚು ವಾಚ್ಯವಾಗಿ ಕೊಡ್ತಾ ಹೋಗ್ತೇವೆ. ಅದು ಕಡೆಗೆ ಏನಾಗ್ತದೆ ಕೇಳಿದ್ರೆ ಆ ವಾಚ್ಯವನ್ನು ಕೇಳ್ಕೊಂಡು ಹೋಗಿ ಅದ್ರ ಬಗ್ಗೆ ವಾದ ವಿವಾದಗಳು ಸೃಷ್ಟಿ ಆಗ್ತದೆ ಹೊರತು ಆರ್ಟ್ ಫಾರ್ಮ್ ಸೃಷ್ಟಿ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಆ ಕತೆ ಚೆನ್ನಾಗಿ ಬಂತು. ಇದು ಈ ನಿರಂಜನರ ಕಾದಂಬರಿಯನ್ನ ನಾನು ಪೂರ್ಣವಾಗಿ ಓದಿರಲಿಲ್ಲ, ಆದರೆ ನಿರಂಜನರ ಬೇರೆ ಕೃತಿಗಳನ್ನ ಓದಿದ್ದೆ. ಈಗ ಪುನಃ ಅವರು ಹೇಳಿದ ಹಾಗೆ, ಕೆ ಪಿ ರಾಯರು ಹೇಳಿದ ಹಾಗೆ ಪುನಃ ಈಗ ಮತ್ತೊಮ್ಮೆ ಓದಬೇಕು ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಅದು ಪರಿಣಾಮ ಉಂಟು ಮಾಡಿದೆ. ಆ ಸಂಘರ್ಷಗಳು ಇಷ್ಟು ಪರಿಣಾಮಕಾರಿಯಾಗಿ ಬರ್ತಾ ಇದ್ರು. ಈಗಿನ ವರ್ತಮಾನಕ್ಕೆ ಅದನ್ನ ಹೇಗೆ ನಾವು ನೋಡಬಹುದು ಎನ್ನತಕ್ಕಂಥ ಆಲೋಚನೆಯಲ್ಲಿ ತುಂಬಾ ಇದಾಯ್ತು. ಮತ್ತೆ ಪಟ್ಲರ್ ನಾವು ತುಂಬಾ ಆತ್ಮೀಯತೆಯ ಹಿನ್ನೆಲೆಯಲ್ಲಿ ಹೇಳ್ತಾ ಹೋದ 3 ಕಥೆಯನ್ನ ಜೋಡಿಸಿಕೊಂಡು, ಆದ್ರೆ ನನಗೆ ಪ್ರತಿ ಸಲವೂ ಇದೇ ಏನು ಕೊಡ್ತಾರೆ, ಪ್ರತಿಮೆಯನ್ನು ಕೊಡ್ತಾರೆ. ನಾನು ಒಬ್ಬ ಮಹಾಭಾರತ ಓದಿದವನಾಗಿ ನನಗೆ ದ್ರೋಣಾಚಾರ್ಯರು ತುಂಬಾ ಅನ್ಯಾಯ ಮಾಡಿದ್ದಾರೆ ನನಗೆ ಯಾವತ್ತೂ ಅನಿಸುವುದೇ ಇಲ್ಲ. ಆದ್ರೆ ಎಲ್ಲರೂ ಪ್ರತಿ ಸಲವೂ ಕೂಡ ದ್ರೋಣಾಚಾರ್ಯರಿಂದ ಸಂಪೂರ್ಣ ಅನ್ಯಾಯ ಇವನಿಗೆ ಆಗಿದೆ ಎನ್ನತಕ್ಕಂಥದ್ದನ್ನು ಮಾತ್ರ ಹೇಳ್ತಾ ಹೋಗ್ತಾರೆ. ಅದು ಒಂದು ಗುರುವಿನ ಸ್ಥಾನದಲ್ಲಿ ಅವನ್ನ ಇಟ್ಟು ನೋಡಿದೆ. ರಾಜಮರ್ಯಾದೆಯ ಒಳಗಡೆ ರಾಜರಿಗೆ ಮಾತ್ರ, ರಾಜಕುಮಾರಿಗೆ ಮಾತ್ರ ಪಾಠ ಮಾಡತಕ್ಕಂಥ ಅವಕಾಶ ಇರುವ ಕಾಲಘಟ್ಟದಲ್ಲಿ ಯಾರೋ ಒಬ್ಬ ಹೊರಗಿನವರಿಗೆ ಬಂದು ಅವನನ್ನು ಸೇರಿಸಿಕೊಂಡ್ರೆ ಅವರ ಸವಾಲುಗಳು ಎಷ್ಟಿತ್ತು. ಯಾಕಂದ್ರೆ ಭೀಷ್ಮ ಅವರನ್ನು ನೇಮಿಸುವಾಗಲೇ ಹೇಳಿರ್ತಾನೆ, ನಮ್ಮ ಹಸ್ತಿನಾವತಿಯ ರಾಜ ಪರಿವಾರಕ್ಕೆ ನೀನು ಬದ್ಧನಾಗಿ ಪಾಠವನ್ನು ಮಾಡ್ಬೇಕಂತಕ್ಕಂಥ. ಅದು ಇವತ್ತು ಪ್ರತಿ ಸಲ ನಾವು ಏನ್ ಮಾಡ್ತೇವೆ ಯಾಕಂದ್ರೆ ಅವರನ್ನೊಂದು ಅಪರಾಧಿಯ ಸ್ಥಾನದಲ್ಲಿ ಇಟ್ಟು ತೋರಿಸ್ತಾ ಹೋಗ್ತೇವೆ. ಅದನ್ನೇ ಇಟ್ಟುಕೊಂಡು ಎಲ್ಲ ನಾಟಕವನ್ನು ಬೆಳೆಸ್ತಾ ಹೋಗ್ತೇವೆ. ನಾವು ಒಂದೇ ಫಾರ್ಮ್ ಅನ್ನು ನಾವು ಕೊಡ್ತಾ ಇದ್ದೇವೇನೋ, ಅದು ಇನ್ನೊಂದು ಮುಖ ಕೊಡುವಲ್ಲಿ ಸೋಲ್ತೇವೇನೋ ಅಂತಕ್ಕಂಥ ಭಾವನೆ ಕೂಡ ಬರ್ತದೆ. ಅದು ಕಥೆಯ ಅವರ ಆಶಯಕ್ಕೆ ಆಗುವಾಗ ಅದು ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಇಷ್ಟು ಮಾತ್ರ ಹೇಳ್ತಾರೆ. ನಾವು ಬೇರೆ ಕಡೆ ಮಾಡಿದ್ದು ರಾಜಶೇಖರ ಹೆಸರಲ್ಲಿ ಒಂದು 80,000 ಫೆಲೋಶಿಪ್ ಮಾಡಿ ಒಂದು ಇದು ಮಾಡಿದ್ವಿ 6 ತಿಂಗಳು. ಆ ರೀತಿಯ ಒಂದು ಸಂಪನ್ಮೂಲ ಕೊಡದೆ ಬಹಳ ಒಳ್ಳೆಯ ನಾಟಕಗಳು ಬರೋದಿಲ್ಲ. ನಾಗೇಶ್ವರು ಮೋಹನ್ ದಾಸ ಏನೇನು ಮಾಡಿದ್ರು, ಮೋಹನ್ ದಾಸ ಅಂದ್ರೆ ನೋಡಿ, ಪ್ರಸಾದ್ಗೆ ಸಮಯ ಇರುತ್ತೆ. ಆ ರೀತಿ ಒಂದು ಸಂಪನ್ಮೂಲದ ಕೊರತೆ ಇದೆ ಇವ್ರಿಗೆ. ಆಲೋಚನೆಗಳ ಕೊರತೆ ಅಲ್ಲ, ಸೃಜನಶೀಲತೆಯ ಕೊರತೆ ಅಲ್ಲ, ಉತ್ಸಾಹದ ಕೊರತೆ ಅಲ್ಲ, ಸಂಪನ್ಮೂಲಗಳು ಎಲ್ಲರೂ ಇದ್ದಾರೆ. ಆಕ್ಚುಲಿ ಈ ನಾಟಕ ನಾನು ಮಾಡೋಣ ಅಲ್ಲ, ಬೇರೆ ಬೇರೆ ಕಾರಣಗಳು, ಅದೆಲ್ಲ ಹೇಳಿಕ್ ಹೋಗಲ್ಲ. ನಾನು ನನ್ನ ಪರ್ಸನಲ್ ನಮ್ದು ಒಂದಷ್ಟು ಬೇರೆ ಬ್ಯುಸಿ ಇದ್ರೆ ನಾನು ಮಾಡ್ಲಿಕ್ಕೆ ಇರಲಿಲ್ಲ. ಆಕ್ಸಿಡೆಂಟ್ಲಿ
ಎಂತ ಹೇಳ್ತಾರೆ, ಅರುಣ್ ಸರ್ ಹೇಳಿದ್ರು 15 ದಿವಸ ಇರೋದು. ಸೊ ನೀನು ಬಂದರೆ ಒಳ್ಳೇದು. ನಾನು ಒಳ್ಳೆ ನಟ ಅಂತಲ್ಲ, ನಂಗೆ ಪರಿಚಯ ಉಂಟಲ್ಲ, ಸ್ವಲ್ಪ ಬೈಬಹುದು, ಬೇಗ ಮಾಡಿಸ್ಬೋದು. ಸೊ ಆ ಒಂದು ಇದರಲ್ಲಿ ಅವರು ನನ್ನನ್ನು ಕರೆಸಿದ್ರು. ಮತ್ತೆ ಕುಮಾರ್ ಲಾವ್ ಧಾರವಾಡಿಂದ ಅವರಿಬ್ರು, ನಾವಿಬ್ರು ಪ್ರೊಸೆಸಲ್ಲಿ ಸೇರಿದ್ವಿ. ಇದರ ಮುಂಚೆ ನಾನು ಸರ್ ಈ ನಾಟಕನ ಫುಲ್ ರೀಡಿಂಗ್ ಮಾಡಿದ್ವಿ. ನಾನು ಮತ್ತೆ ಸರ್ ಆ್ಯಕ್ಟ್ ಮಾಡಬೇಕಿತ್ತು ಲಾಸ್ಟ್ ಜೂನಲ್ಲಿ ಅವರು ಹೇಳಿದರು. ಸೊ ಕಾರಣಾಂತರ ಕಂಟಿನ್ಯೂ ಆಗಲಿಲ್ಲ. ಸೊ ಆಗ ಡಿಸೈನ್ ಕಂಪ್ಲೀಟ್ ಬೇರೆ ಇತ್ತು, ಆ ಡಿಸೈನ್ ಇನ್ನೂ ಇಂಟ್ರೆಸ್ಟಿಂಗ್ ಇತ್ತು. ಸೊ ಅದು ಅವ್ರ ಮುಂದೆ ಎಲ್ಲರೂ ಮಾಡ್ಬೋದು. ಸೊ ಆಗ ಇಟ್ಟಿಗೆ ಇರಲೇ ಇಲ್ಲ, ಈಗ ಬರೀ ನೆಟ್ರು ಮಾತ್ರ ಇದ್ರು. ಸೊ ಈ ನಾಟಕ ಹಾಗೆ ಶುರು ಆದದ್ದು. ಆದರೆ ಇವತ್ತಿಗೆ ನಾನು ಒಂದು ವೇಳೆ ಆ ನಾಟಕ ಮಾಡಿಲ್ಲ ಅಂತ ಅಂದರೆ ಅದೊಂದು ನನ್ನ ಲೈಫ್ ಇದು ದೊಡ್ಡ ರಿಗ್ರೆಟ್ ಆಗಿ ಉಳಿತಿರ್ತೇನೆ ಅಂತ ನನಗೆ. ಸೊ ಅದು ಆಕ್ಸಿಡೆಂಟು ಏನೋ ಒಂದು ಆಗೋಯಿತು. ಸೊ ಸ್ವಲ್ಪ ಕಷ್ಟ ಆಯಿತು ಮಾಡಲಿಕ್ಕೆ, ಅದು ಏನೋ ಒಂದು ಆಗೋಯಿತು. ಸೊ ದೊಡ್ಡ ಒಂದು ಒಂದು ಮರೆಯಲಿಕ್ಕೆ ಆಗದ ಒಂದು ಘಟನೆ ಅದು. ಪ್ರೋಸೆಸ್ ಬಗ್ಗೆ ಹೇಳೋದಾದರೆ ಸರ್ ಹೇಳಿದಾಗೆ ಅವರು ತುಂಬ ಆರ್ಟನ್ನು ಆರ್ಟಾಗಿ ನೋಡುವರು. ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ಗಳನ್ನು ಅವ್ರು ಮತ್ತೆ ನೋಡ್ತಾರೆ, ಆರ್ಟ್ ಥ್ರೂವೇ ನೋಡ್ತಾರೆ. ಅಂದರೆ ಅವರು ಸ್ವಲ್ಪ ಹಾಗೆ ಸೋಷಿಯಲ್ ಪ್ರಾಬ್ಲಮ್ ಇತ್ತು, ಸೋಷಿಯಲ್ ಆಗಿ ಇರುವಂಥ ಪ್ರಾಬ್ಲಮನ್ನು ಸಹ ತಕ್ಕೊಂಡ್ರು ಅದನ್ನು ಅದರಲ್ಲಿ ಹೇಳೋದೇ ಇಲ್ಲ. ಅವ್ರು ಹೇಳೋದು ಅಂದರೆ ಸೋಷಿಯಲ್ ಪ್ರಾಬ್ಲಮ್ ನನಗೆ ಅರ್ಥ ಆಗೋದು ಬೇರೆ, ಇನ್ನೊಬ್ಬನಿಗೆ ಅರ್ಥ ಆಗೋದು ಬೇರೆ. ಯಾಕಂದರೆ ಈಗ ನಾನೊಬ್ಬ ಮಂಗಳೂರಿನ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಹುಟ್ಟಿದವ, ನನಗೆ ನೀವು ದಲಿತ ಸಮುದಾಯದಲ್ಲಿ ಆಗುವ ಪ್ರಾಬ್ಲಮ್ಸ್ಗಳ ಬಗ್ಗೆ ಹೇಳಿದರೆ ತುಂಬ ತಾಗಲ್ಲ. ಯಾಕೆಂದರೆ ನಾನು ಅದು ನೋಡೇ ಇಲ್ಲ. ಈಗ ನಮ್ಮಲ್ಲಿ ದಲಿತರು ಇದ್ದಾರೆ, ಕ್ರಿಶ್ಚಿಯನ್ಸಲ್ಲೂ ಇದ್ದಾರೆ, ಆದರೆ ನನ್ನ ಪ್ರಾಬ್ಲಮ್ಸ್ ಬೇರೆನೇ ಇದ್ದಾವೆ. ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ನಮ್ಮ ಪ್ರಾಬ್ಲಮ್ಸ್ ಬೇರೆನೇ ಇದ್ದಾವೆ. ಸೊ ನಾನು ಇದು ಸರಿ ಇದು ತಪ್ಪು ಅಂತ ನಾನು ಹೇಳೋದಿಲ್ಲ. ಸೊ ಅವರು ಅದನ್ನು ಹಾಗೆ ನೋಡ್ತಾರೆ. ಸೊ ನಮಗೆ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ತುಂಬ ದೂರ ಕೆಲವೊಂದು ವಿಷಯಗಳು. ನಮಗೆ ಪುರಾಣಗಳು ಚಿಕ್ಕಂದ ಕಲಿಸಲೇ ಇಲ್ಲ. ನಾವು ಥಿಯೇಟ್ರಿಗೆ ಬಂದ ಮೇಲೆ ಮಹಾಭಾರತ ನಾವು ಸ್ವಲ್ಪ ಓದಬೇಕು, ಸ್ವಲ್ಪ ಹಿಂದೂ ರಾಮಾಯಣ ಗೊತ್ತಾಗಬೇಕು, ಇಲ್ಲದ್ರೆ ನಾಟಕ ಅರ್ಥ ಆಗೋದಿಲ್ಲ. ಸರ್ ನಮಗೆ ಕಲಾಪದಲ್ಲಿ ಕಲಿಸ್ತಿರುವಾಗ ನಮ್ಗೆ ಆಗ್ತಿತ್ತು ನಾವು ಚಿಕ್ಕದಿನ ಸ್ವಲ್ಪ ಓದಿದ್ರೆ ನಮಗೂ ರಾಮನ ಪಾಠ ಕರೆಕ್ಟ್ ಅರ್ಥ ಆಗ್ತಿತ್ತೇನೋ, ನನಗೂ ಮಹಾಭಾರತ ಅರ್ಥ ಆಗ್ತಿತ್ತೇನೋ ಅಂತ. ಆದರೆ ಒಂದು ಹಂತಕ್ಕೆ ಗೊತ್ತಾಯಿತು, ನಮ್ಮಲ್ಲೂ ಒಬ್ಬ ರಾಮ ಇರ್ತಾನೆ, ನಮ್ಮಲ್ಲೂ ಒಬ್ಬ ರಾವಣ ಇರ್ತಾನೆ. ಸೊ ಎಲ್ಲ ಕತೆ ಎಲ್ಲ ಈ ಕಮ್ಯುನಿಟಿ ಬೇಸಿಂದ ನಾವು ಬಂದಿರೋದ್ರಾಗಿರೋದ್ರಿಂದ ಬೇರೆ ಬೇರೆ ಅಂತ ಹೇಳ್ತಾರೆ, ಕೆಳ ಸಮುದಾಯ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಅಂತ. ಸೊ ಅದು ಈ ನಾಟಕದಲ್ಲಿ ಅವರು ಹಾಗೆ ಟ್ರೀಟ್ ಮಾಡಿ ಟ್ರೈ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ವಿಷಯಕ್ಕೆ ಈ ನಾಟಕ ಅಂತಾರೆ, ಎಲ್ಲ ನಾಟಕದಲ್ಲಿ ಅರುಣ್ ಸರ್ ಹಾಗೆ ಟ್ರೀಟ್ ಮಾಡಿ ನಮಗೂ ಹಾಗೆ ಹೇಳಿದ್ರು, ವಿ ಆರ್ ನಾಟ್ ಟಾರ್ಗೆಟಿಂಗ್ ಎನಿ ಒನ್, ಇಟ್ಸ್ ಅ ಕಲೆಕ್ಟಿವ್ ಪ್ಲೇ ಅಂತ. ಮತ್ತೆ ನನಗೆ ಎಂತ ನೆನಪಾಗೋದಿಲ್ಲ. ಒಂದು ಹೇಳೋದಂದ್ರೆ ಇಟ್ಟಿಗೆ ಬಗ್ಗೆ ಹೇಳೋದಾದ್ರೆ, ನಾವು ಪ್ರೋಸೆಸ್ 3 days ಮಾಡಿದ್ವಿ, 2 days ಮಾಡಿದ್ವಿ. 3rd day ಇಟ್ಟಿಗೆ ಬೇಕಂತ ಸರ್ ಹೇಳಿದ್ರು. ಸೊ ನಾವು ಹೋಗಿ ಒಂದು ಟೆಂಪೋದಲ್ಲಿ 100 ಇಟ್ಟಿಗೆ ತಂದು ಬಂದ್ವಿ. ಇಟ್ಟಿಗೆ ಬಂದು ಅನ್ಲೋಡ್ ಆಗಿದ್ದ ಕೂಡಲೇ ಆ ಮನುಷ್ಯನಿಗೆ ಆದ ಎಕ್ಸೈಟ್ಮೆಂಟ್ ನಾನು ಮರಿಲಿಕ್ಕಿಲ್ಲ. ಅವರು ಆ ಒಂದು 5 ನಿಮಿಷದಲ್ಲಿ ಅವರ ಮನಸ್ಸಲ್ಲಿ ಇಡೀ ನಾಟಕ ರೆಡಿ ಆಯಿತು, ಡಿಸೈನ್ ಬರೀ ಇಟ್ಟಿಗೆ ನೋಡಿ. ಅವರು ಆ ಎನರ್ಜಿ ನೋಡಬೇಕಿತ್ತು. ಅವರು ಇಟ್ಟಿಗೆ ಇಟ್ಟು ಇದನ್ನು ಹೀಗೆ ಮಾಡುವ ಅವರೇ ಸ್ಟ್ಯಾಂಡ್ ಆನ್ ದಿಸ್ ಓಕೆ ದಿಸ್ ಇಸ್ ನೈಸ್ ವೆರಿ ಫಾಸ್ಟ್ ವೆರಿ ಕ್ವಿಕ್. ನಮಗೂ ಹೌದಲ್ಲ, ಅವರು ನಮ್ಮನ್ನು ಕೂಡ ಅಷ್ಟು ಎಕ್ಸೈಟ್ ಆಗಿ ನೋಡ್ತಿರಲಿಲ್ಲ, ಇಟ್ಟಿಗೆ ಅಷ್ಟು ಎಕ್ಸೈಟ್ ಆಗಿ ನೋಡ್ತಿದ್ರು. ಸೊ ಇವಾಗಲೂ ನನಗೆ ಎಲ್ಲೂ ಹೋದ್ರು ಕೂಡ ಇಟ್ಟಿಗೆ ನೋಡಿದ ಕೂಡಲೇ ನನಗೆ ಇಟ್ಟಿಗೆ ಕಾಣೋದೇ ಇಲ್ಲ. ಅದವರ ಪ್ರೊಸೆಸಿನ ಶಕ್ತಿ. ಆ ನಾಟಕ ಆದ ತಕ್ಷಣ ಪ್ರೊಸೆಸಲ್ಲಿ ಕೂಡ ಮನೆಗೆ ಎಲ್ಲರೂ ಹೋಗುವಾಗ ಇಟ್ಟಿಗೆ ನೋಡಿದ್ರೆ ಇಟ್ಟಿಗೆನಾ ಅಂತ ಸಾಧಾರಣ ಆ ರೀತಿ ಬರುವಾಗೆ ಅವ್ರು ಮಾಡಿದ್ರು. ಸೊ ಅದವರ ಪ್ರೊಸೆಸ್. ಸೊ ನನ್ನ ಪ್ರಕಾರ ಕತೆ ಇತ್ತು, ಎಲ್ಲ ಇತ್ತು, ಅದರ ಡಿಸೈನ್ ಅವರ ಮನಸ್ಸಲ್ಲಿ ಇಟ್ಟಿಗೆ ನೋಡಿದ 5 ಅಥವಾ 10 ನಿಮಿಷದಲ್ಲಿ ಮಾಡಿ ಮುಗಿಸಿದ್ದಾರೆ. ಇಡೀ ಡಿಸೈನ್, ಇಡೀ ಪ್ಲೇ, ಮತ್ತು ಆ ಇಡೀ ಸೆಟ್ ಕೂಡ ಅಷ್ಟೇ ವಿದಿನ್ 5 minutes ಅವ್ರು ರೆಡಿ ಮಾಡಿತ್ತು. ಇಲ್ಲಿದ್ದು ಬೆಂಚ್ ಥರ ಮಾಡುವ, ಬೆಂಚ್ ಅಲ್ಲ ಏನೋ ಒಂದು ಈ ಥರ ಮಾಡುವ. ಸೊ ಅದವರ ಪರ್ಸ್ಪೆಕ್ಟಿವ್ನೆಸ್ ಇತ್ತು. ಮತ್ತೆ ಸರ್ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ರು, ಭಾಷೆ ಬಗ್ಗೆ. ಅದು ಆಕ್ಸಿಡೆಂಟಲ್. ಅದು ಯಾಕಂದ್ರೆ ನನಗೆ ಮಂಗಳೂರು ಕನ್ನಡ ಇಷ್ಟ, ತುಂಬ ಇಷ್ಟ. ಯಾಕಂದ್ರೆ ಈ ನಾನು ಚಿಕ್ಕದಿಂದ ನೋಡಿ ಬಂದ ಎಲ್ಲ ಕನ್ನಡ ಫಿಲ್ಮ್ಗಳಲ್ಲಿ ಮಂಗಳೂರು ಕನ್ನಡನ ತುಂಬ ಗಲೀಜಾಗಿ ಮಾತಾಡ್ತಿದ್ರು. ಎಂತ ಮಾರ್ರೆ ನೀವು ಹಾಗೆ ಮಾತಾಡ್ಬೋದು. ನಾನು ಹಾಗೆ ಮಾತಾಡಲಿಲ್ಲ ಚಿಕ್ಕಂದಿನಿಂದ ಬರುವಾಗ. ಸೊ ನಮಗೆ ಒಂದು ಮೊಟ್ಟೆ ಕತೆ ನೋಡಿದ ಮೇಲೆ ಒಂದು ಅನಿಸ್ತು, ನಮ್ಮ ಕನ್ನಡಕ್ಕೆ ಒಂದು ವ್ಯಾಲ್ಯೂ ಉಂಟು ಅಂತ. ದೆನ್ ವಿ ಸ್ಟಾರ್ಟೆಡ್. ನಾವು ಕೂಡ ನಮ್ಮ ಕನ್ನಡ ನಾರ್ಮಲ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಈ ನಾಟಕದಲ್ಲಿ ಬರುವಾಗ ನಾನು ಅದೇ ಮಾತಾಡಲಿಕ್ಕೆ, ಅರುಣ್ ಸರಿಗೆ ಕನ್ನಡ ಬರೋದಿಲ್ಲ ಅಲ್ಲ, ಸೊ ಅವರಿಗೆ ಅದರ ಗೋಚರಣೆ ಇಲ್ಲ. ಅವರು ನೀವು ಎಂತ ಬೇಕಾದ್ರೂ ಮಾಡಿ, ನನಗೆ ನೀವು ಕಮ್ಯುನಿಕೇಟ್ ಮಾಡಿ, ನನಗೆ ಡೈಲಾಗ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಡೈಲಾಗ್ ಮೇಲೆ ನಾನು ಕ್ಯಾರ್ಸ ಮಾಡೋದಿಲ್ಲ. ನನಗೆ ನೀವು ಇಟ್ಟಿಗೆ ಜೊತೆ ಮಾತಾಡಿದ್ರೆ ಆಯ್ತು. ಇಟ್ಟಿಗೆ ಮಾತಾಡಿಲ್ಲ ಅಂದ್ರೆ ನಿಮ್ಮ ತಪ್ಪು. ತುಂಬ ಕಡೆ ಆಗಿದೆ, ತುಂಬ ಕಡೆ
ನಾವು ಈಗಲೂ ಹೇಳ್ತೇವೆ, ಇಟ್ಟಿಗೆ ನಾಟಕದಲ್ಲಿ ಒಂದು 30% ಮಾತ್ರ ನಾವು ಇಷ್ಟುವರೆಗೆ ಕಮ್ಯುನಿಕೇಟ್ ಮಾಡಿದ್ದೇವೆ. ನಟರು ಇನ್ನೂ ತುಂಬ ಪೊಟೆನ್ಷಿಯಲ್ ಇದೆ. ಸರ್ ಹೇಳಿದಾಗ ನಾವು ಇನ್ನೂ ತುಂಬ ಹಿಂದೆ ಇದ್ದೇವೆ. ನಾನು ಇನ್ನು ತುಂಬ ಎಂತ ಹೇಳ್ತೇವೆ, ಕುಮಾರ್ ಲಾಲ್ ಅವರು ಅಲ್ಲಿ ನಾನು ಮನೆಗೆ ಹೋಗ್ತಿದ್ದೆ ಡೈಲಿ ಪ್ರಾಕ್ಟೀಸ್ ಆದಮೇಲೆ. ಕುಮಾರ್ ಲಾಲ್ ಅಲ್ಲಿ ಸ್ಟೇ ಆಗ್ತಿದ್ರು. ಅವರೊಂದು ಮಾತು ಹೇಳ್ತಿದ್ರು, ಅವರು ಅದ್ಭುತ ನಟ, ಅವರು ಮಣ್ಣಿನ ಜೊತೆ ಇರುವವರು ತುಂಬ. ಅದು ನಾನು ಹೇಳಿದಾಗ, ನಾನು ಕ್ರಿಶ್ಚಿಯನ್ ಕಮ್ಯುನಿಟಿ, ನಾವೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಬೆಳೆದವರು, ದೊಡ್ಡದಲ್ಲ ಬಟ್ ಅಟ್ಲೀಸ್ಟ್ ಮನೆಗಳಲ್ಲಿ ಬೆಳೆದವರು. ಅವರು ಮಣ್ಣಿನ ಜೊತೆ ಇರುವವರು. ಅವ್ರದ್ದೊಂದು ಜಾಯಿಂಟ್ ಫ್ಯಾಮಿಲಿ, ಅವರ ಫ್ಯಾಮಿಲಿ 47 ಜನ ಇದ್ದಾರೆ ಫ್ಯಾಮಿಲಿಯಲ್ಲಿ, ಒಂದೇ ಮನೆಯಲ್ಲಿ. ಸೊ ಅಂಥ ಲೈಫ್ ನೋಡಿದ ಜನ ಕುಮಾರ್ ಲಾಲ್. ಅವರ ಆಯಾಮಗಳು, ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ಅವರು ಇವತ್ತು ಇರಬೇಕಿತ್ತು. ಸೊ ನಾನು ಎಂಥ ಅರ್ಹನಲ್ಲ ಮಾತಾಡಲಿಕ್ಕೆ. ಸೊ ಅವರು ಇಟ್ಟಿಗೆ ಜೊತೆ ಕೆಲವರು ಮಲಗ್ತಿದ್ರಲ್ಲಿ. ಇದು ನಾನು ಮಾಡಿದ್ದಲ್ಲ, ಆನೆಸ್ಟ್. ಅವರು ಮಲಗಿದ್ದಾರೆ. ಸೊ ಅವ್ರು ಹೇಳ್ತಿದ್ರು ಅನುಭವ ಚೆನ್ನಾಗಿದೆ, ಆ ಮಣ್ಣಿನ ಅನುಭವ ಚೆನ್ನಾಗಿದೆ ಅಂತ. ನನಗೂ ಕೂಡ, ನನಗೆ ಎಲರ್ಜಿ ಇದೆ ಧೂಳಿದೆಲ್ಲ. 15 days ನನಗೆ ಎಂಥ ಎಲರ್ಜಿ ಆಗಲಿಲ್ಲ. 15 days ನಾವು ಧೂಳಲ್ಲಿ ಇದ್ವಿ, ಇಡೀ ದಿವಸ ಮಣ್ಣು. ಒಂದು ಆಲಿವಿಟ್ಟು ನಮ್ಮದು ಸ್ಪೇಸ್ ಫುಲ್ಲು ಮಣ್ಣಾಗಿತ್ತು, ಅಷ್ಟು ಇಟ್ಟಿಗೆ ಮಣ್ಣಾಗಿತ್ತು. ಸೊ ಭಾಷೆ ಬಗ್ಗೆ ಹೀಗೆ ಮಾತಾಡುವಾಗ ಅವರು ಪ್ರಾಕ್ಟೀಸಲ್ಲಿ ಇದು ನಾವು ಮಾಡ್ಕೊಂಡಿದ್ದು, ನಾನು ಕುಮಾರ್ ಲಾಲ್. ನಮ್ಮ ಜೊತೆ ಆನ್ಸ್ಟಿನ್ ಅಂತ ಮ್ಯೂಸಿಕ್ ಅವರು ಇಲ್ಲ ಇವಾಗ, ಅಂದರೆ ದುಬೈಗೆ ಹೋದವರು. ಸೊ ಅವ್ರ ಮ್ಯೂಸಿಕ್ ಮಾಡಬೇಕಿತ್ತು. ಸೊ ಅವರು ನೋಡ್ತಿದ್ರು ನಾವು ಹಿಂಗೆ. ಅವರು ಸುಮ್ಮನೆ ಅವರ ಭಾಷೆಯಲ್ಲಿ ಧಾರವಾಡ ಕನ್ನಡದಲ್ಲಿ ಮಾತಾಡಿದರು, ನಾನು ಮಂಗಳೂರು ಕನ್ನಡ ಮಾತಾಡಿದೆ. ನಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಟ್ರೈ ಮಾಡುವ, ಹೋಗ್ತಾ ಹೇಗೆ ಬರ್ತದೆ ನೋಡುವ ಅಂತ. ಸೊ ಅದು ಹಾಗೆ ಬೆಳೀತು. ಅದು ಅರುಣ್ ಸರ್ ಇವತ್ತಿಗೆ ಗೊತ್ತಾಗಲಿಲ್ಲ. ಅವ್ರಿಗೆ ಫೈನ್, ಇಟ್ ಇಸ್ ವರ್ಕಿಂಗ್, ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಅಂತ. ಸೊ ಆ ಕನ್ನಡ ಹಾಗೆ ಬರ್ತದೆ. ಆಕ್ಚುಲಿ ಅದು ಏನು ಪ್ಲ್ಯಾನ್ ಮಾಡಿದ್ದಲ್ಲ. ಮಾತ್ರ ಅದರ ಹಿಂದೆ ತುಂಬ ಪಾಲಿಟಿಕ್ಸ್ ಬಂತು. ನಾಟಕ ನೋಡುವ ರೀತಿ ತುಂಬ ಜನರದ್ದು ಬೇರೆ ಆಯಿತು, 2 ಭಾಷೆ ಅಂತ ಆಯಿತು. ಇದು ನಾವು ಪ್ಲ್ಯಾನ್ ಮಾಡಿದ್ದಲ್ಲ, ಇದು ಅವರವರ ಗ್ರಹಿಸುವಿಕೆ ಬಿಟ್ಟದ್ದು. ಸೊ ಇದಿಷ್ಟು ನಾನು ಹೇಳಬಲ್ಲೆ. ಬೇರೆ ಪ್ರಶ್ನೆ ಇದ್ದರೆ ಐ ಕ್ಯಾನ್ ಆನ್ಸರ್. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಆ ಇಟ್ಟಿಗೆ ಬಂದ ದಿನ ಇವತ್ತು ನಾನು ಇಂದಿಗೂ ಮರೀಲಿಕ್ಕಿಲ್ಲ. ಅದು ನಾನು ತುಂಬ ಸ್ಪೆಷಲ್ ಆಗಿ ಹೇಳಬಲ್ಲೆ. ಸೊ ನಾವಿಬ್ಬರಿಗಿಂತ ಆ ಇಟ್ಟಿಗೆಗಳೇ ಆ ನಾಟಕದ ಮೇನ್ ಕ್ಯಾರೆಕ್ಟರ್ಸ್. ಸೊ ನಾವು ಅಲ್ವೇ ಅಲ್ಲ, ನಿಜ. ನೀವು ಬೇಕಾದ್ರೆ ಅದು ಕರೆಕ್ಟ್ ಕಣ್ಣು ಮುಚ್ಕೊಂಡು ನೋಡಿದರೆ ನಾವು ಬರೀ ಅದಕ್ಕೆ ಒಂದು ಪಾತ್ ಕೊಡ್ತಿದ್ವಿ. ಸೊ ಮತ್ತೆ ಹಾನೆಸ್ಟ್ಲಿ ಹೇಳೋದಾದ್ರೆ ತುಂಬ ಇಂಟಿಮೇಟ್ ಪ್ರೊಡಕ್ಷನ್ ಆಗಬೇಕಿತ್ತು. ಅಂದರೆ ಈಗ ನಾವು ಪ್ರೊಸಿನಿಮಲ್ಲಿ ಮಾಡಿದರೆ ನಮಗೂ ಮಾಡಲಿಕ್ಕೆ ಬೇಕಿತ್ತು ಪ್ರೊಸಿನಿಮ್ಗೆ. ಆದರೆ ಇಟ್ ಈಸ್ ವೆರಿ ಇಂಟಿಮೇಟ್ ಪ್ರೊಡಕ್ಷನ್. ನೀವು ಎಷ್ಟು ಹತ್ತಿರದಿಂದ ಇಟ್ಟಿಗೆಗಳನ್ನು ನೋಡ್ತೀರಾ ಆಗ ಮಾತ್ರ ನಾಟಕ ಅರ್ಥ ಆಗುತ್ತೆ. ನಟರು ಜಾಸ್ತಿ ಇಮೋಟ್ ಮಾಡಲ್ಲ ನನ್ನ ಪ್ರಕಾರ, ಇಟ್ಟಿಗೆಗಳು ಇಮೋಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ನೋಡೋದವರು ಇದ್ದರೆ ಸರ್ಕಸ್ ಥಿಯೇಟರ್ ಫಾರ್ಮೆಟ್ ಎಲ್ಲ ಮಾಡ್ತೇವೆ. ಸೊ ಅದನ್ನೊಮ್ಮೆ ನೋಡಲಿಕ್ಕೆ ಬನ್ನಿ ಎಲ್ಲಿ ಆದರೂ ಇದ್ದು. ಥ್ಯಾಂಕ್ ಯು. ನೀನು ನಿನ್ನ ಎಷ್ಟು ಪ್ರೀತಿಸುತ್ತೀಯೋ ಅಷ್ಟೇ ನೆರೆಹೊರೆಯನ್ನು ಪ್ರೀತಿಸು ಅಂತ. ಅದು ರಿಹರ್ಸಲ್ ಒಳಗೆ ಹಾಗೆ ಇತ್ತು. ಶೋ ದಿವಸ ಬೆಳಿಗ್ಗೆ ಬಂದು ಸರ್ ಹೇಳಿದರು, ದೇವರನ್ನು ಬೇಡ ತೆಗೀರಿ, ನೆಕ್ಸ್ಟ್ ಸೆಕೆಂಡ್ ಮಾತ್ರ ಹೇಳಿತ್ತು. ಸೊ ಈಗ ಫಸ್ಟ್ ಶೋದಿಂದ ಬರುವಂಥದ್ದು ಖಾಲಿ ನ್ಯಾಯಶಾಸ್ತ್ರದಲ್ಲಿ ಪ್ರಮುಖ ವಾಕ್ಯ, ನೀನು ನಿನ್ನನ್ನು ಪ್ರೀತಿಸುವಷ್ಟೇ ಅಂತಲ್ಲ ಉಂಟು. ಸೊ ಅವ್ರಿಗೂ ಅದಿತ್ತು ಒಳಗಿಂದ, ದೇವರು ಬೇಕಾ ಬೇಡವಾ ಅಂತ. ಅದು ಒಂದು ರಿಲಿಜನ್ ಆಗೋದು ಬೇಡ, ತೆಗೆಯುವ ಬಸ್ ಆ ಒಂದು ಲೈನ್ ಹೇಳಿ ಅಂತ. ಸೊ ಹೇಳಿದೆ. ನನ್ನ ನಟನಾಗಿ ನೋಡಿದ್ದು ಅದೇ ನಾಟಕದಲ್ಲಿ ಪ್ರೊಸೆಸ್ ಅಲ್ಲಿ ಬಹುಶಃ ಅವರಿಗೆ ಗೊತ್ತಿರೋದು ಇಂಗ್ಲೀಷ್ ಅಡ್ಡ ಅಂದರೆ ನಾನು ತುಂಬ ಗುದ್ದಾಡ್ತೇನೆ. ಅಂದರೆ ನನಗೆ ಅದು ವಸ್ತು ಸಿದ್ಧವಾಗಿ ಒಂದು ಪಾತ್ರವನ್ನು ತಗೊಂಡು ಹೀಗಂತ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನಾನು ಪ್ರತಿ ಹಂತದಲ್ಲಿ ಒಂದು ಪಾತ್ರವನ್ನು ತಗೊಂಡಾಗ ಅದು ನನಗೆ ತುಂಬ ಕಾಡ್ತದೆ. ಆಗ ನಾನು ಯಾವುದೀಗ ಈಗ ರಾಕ್ಷಸ ತಂಗಡಿ ಮಾಡಿರ್ಬೋದು, ಸ್ವರದಾಂತಿನಲ್ಲಿಕೆ ಮಾಡಿರ್ಬೋದು, ಆದರೆ ನನಗೆ ಅನ್ಸೋದು ಇವತ್ತು ಇದನ್ನು ನಾನು ಇವ್ರ ಹತ್ರ ಕೂಡ ಇರ್ತೇನೆ, ಹೊಸ ನಾಟಕ ಯಾವ ತಗೊಂಡು ಒಳ್ಳೆ ನಾನು ಏನು ಅಲ್ಲ ಅನ್ಸೋದು. ಸೊ ಅದು ಇಲ್ಲಿ ಕೂಡ ತುಂಬ ಕಾಡಿದೆ. ವೈದ್ಯಗಳು ಕೂಡ ಅದನ್ನು ಸಿಕ್ಕಾಪಟ್ಟೆ ಕೊಟ್ಟಿದ್ದೇನೆ ನಾನು. ಹಾಗೆ ಮತ್ತೆ ಇಲ್ಲಿ ಇನ್ನೊಂದು ಬಹಳ ವಿಶಿಷ್ಟವಾದ ಅಂತ ಹೇಳಿದ್ರೆ ನಮ್ಮ ತಂಡದ ಬಗ್ಗೆ ನಾನು ಖಂಡಿತವಾಗಿ ಹೇಳಬೇಕು. ಅಂದರೆ ಹೊಸ ಹುಡುಗರು, ಹೊಸ ನಟರು ಇದ್ದಾರೆ, ಅವರಿಗೆ ಕಲಿಕೆಯಲ್ಲಿರುವಂತಹ ಒಂದು ತುಡಿತ ಇದೆ. ಅದು ಸೊ ಅದನ್ನು ಕ್ರಿಯೇಟ್ ಮಾಡಿ ಮತ್ತೆ ಹೇಳ್ಬೇಕಂತ ಹೇಳಿ ಇದು ಲಾಗಾಯ್ತಿಲ್ಲ. ನೀವು ಸಂಗಮ ಕಲಾವಿದರನ್ನು ಗಮನಿಸ್ತಾ ಬಂದರೆ ರೋಹಿತ್ ಕೂಡ ಗೊತ್ತಿದೆ, ರಿಹರ್ಸಲ್ ಕೆಟ್ಟದಾಗಿ ಮಾಡ್ತೇವೆ ಅದ್ರ ಒಂದು ಏನಂತ ಹೇಳಿದ್ರೆ ಆ ಶೋಗೆ ಬಂದ ಕೂಡಲೇ ಪರ್ಫಾರ್ಮೆನ್ಸ್ ಅನ್ನು ತೋರಿಸುವ ಒಂದು ತುಡಿತ ಉಂಟಲ್ಲ, ಅದು ತಂಡದಲ್ಲಿ ಮುಡಿಯೋಗಿದೆ. ಅದಕ್ಕೆ ರಾಜಕಾರಣ ಖಂಡಿತವಾಗಿ ಆ ಪರ್ಫಾರ್ಮೆನ್ಸ್ ಅನ್ನು ನೋಡುವಂಥ ತುಡಿತ ಉಂಟಲ್ಲ, ಇವತ್ತು ಪರ್ಫಾರ್ಮ್ ಮಾಡುವಂಥದ್ದು, ಆ ತುಡಿತ ತುಂಬ ಇದಾಗಿದೆ. ಮತ್ತೆ ಈ ನಾಟಕದ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ರು.
ತುಂಬ ಅಂದರೆ ಅಟ್ಲೀಸ್ಟ್ ಮುಖ್ಯವಾಗಿ ಏನಂತ ಹೇಳಿದ್ರೆ ಒಂದು ನಟನಿಗೆ ಅಲ್ಲಿ ಪರಿಣಾಮಕಾರಿಯಾಗಿ ಬರಬೇಕಾದ್ರೆ ಅದು ಜೂನಿಯರ್ಸ್ ಇರಲಿ ಯಾರೇ ಸ್ವಲ್ಪ ಅದರ ಮಟ್ಟಿಗೆ ಅದರ ವಿಷಯಗಳನ್ನು ನಾವು ಅವರಲ್ಲಿ ತುಂಬಿಸುವುದು ಬಹಳ ತುಂಬ ಇಂಪಾರ್ಟೆಂಟ್. ಅವ್ರ ಹತ್ರ ಡಿಸ್ಕಸ್ ಮಾಡುವಂಥದ್ದು. ಅವರಿಗೆ ಇವತ್ತದು ಪರಿಪೂರ್ಣವಾಗಿ ಅರ್ಥ ಆಗದೇ ಮುಗಿರ್ಬೋದು, ಆದರೆ ಇನ್ನು ಮುಂದೆ ಅವ್ರಿಗೆ ಹೌದಲ್ವಾ ಹೀಗಲ್ವಾ ಹೀಗೆ ಹೇಳಿದ್ದಾರೆ ಎನ್ನುವಂಥದ್ದು ಎಲ್ಲೋ ಒಂದು ರಿಯಲೈಸ್ ಆಗ್ಬೋದು ಎನ್ನುವ ಉದ್ದೇಶದಿಂದ ತುಂಬ ಸೀರಿಯಸ್ ಆಗಿ ನಾವು ಡಿಸ್ಕಸ್ ಮಾಡಿದ್ದೇವೆ. ರೋಹಿತ್ ಆಗಲಿ, ಒಂದು ಸಚಿನ್ ಬಂದಿದ್ರು, ರಾಜು, ಶ್ರೇಯಸ್, ಧೋನ್ ಇರಲಿ, ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಸೀರಿಯಸ್ ಆಗಿ ಪಠ್ಯದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಇದು ಎಲ್ಲಿ ಶೋ ಅಲ್ಲಿ ನಮಗೆ ಪರಿಣಾಮಕಾರಿಯಾಗಿ ಕಾಣ್ತದೆ. ಅಂದರೆ ಅದರಿಂದಾಗಿ ಬಹುಶಃ ನಟರಿಗೆ ಅಷ್ಟು ಸೀರಿಯಸ್ ಆಗಿ ಇನ್ವಾಲ್ವ್ ಆಗಲಿಕ್ಕೆ ಆಗ್ತದೆ ಅಂತ. ನಾನು ವರ್ಕ್ ಮಾಡಿದ್ದೇನೆ ಸರ್ ಹತ್ರ. ಒಳ್ಳೊಳ್ಳೆ ಆ್ಯಕ್ಟ್ ಕೊಡ್ತಾರೆ. ಇದು ಆ್ಯಕ್ಟ್ ನನಗೆ ತುಂಬ ಇಷ್ಟ ಆಯಿತು. 2 ಆ್ಯಕ್ಟ್ ಸಹ ಅಜ್ಜಿ ರೋಲ್ ಆಗಿರ್ಬೋದು, ಆ ವಾಯ್ಸ್ ಎಲ್ಲ ತುಂಬ ಖುಷಿ ಆಯಿತು ಅಷ್ಟೇ. ನಾನು ರಥಬೀದಿಯಲ್ಲಿ ಫಸ್ಟ್ ಬಂದು ಇಲ್ಲಿ ಆ್ಯಕ್ಟ್ ಮಾಡಿದ್ದು. ಅದಕ್ಕಿಂತ ಮೊದಲು ಕಾಲೇಜಲ್ಲಿ ನಮಗೆ ಪ್ರತಿ ವರ್ಷ ಫಸ್ಟ್ ಪ್ಲೇಸ್ ಬರಬೇಕು ಅಂತ ಅಲ್ಲಿ ನಾಟಕ ರೆಡಿ ಆಗ್ತದೆ, ಫಸ್ಟ್ ಪ್ಲೇಸ್ ಬರ್ತದೆ. ಭೂಮಿಗೀತ ಸೇರಿದಾಗ ಅಲ್ಲೂ ಕೂಡ ನಾನು ಲಾಸ್ಟ್ ಇಯರ್ ಸೇರಿದ್ದು. ಅವರು ಪ್ರೈಸ್ಗೋಸ್ಕರ ನಾಟಕ ಮಾಡೋರಲ್ಲ, ಆದರೆ ನಮ್ದೊಂದು ಆಸೆ ಇರ್ತದೆ ನಮ್ಮ ಟೀಮ್ ಫಸ್ಟ್ ಬರಬೇಕು ಅಂತ. ಕಳೆದ ವರ್ಷ ಫುಲ್ ಹೋಪ್ಸ್ ಇತ್ತು. ಸುಮಾಸದವರು ಕರ್ಕೊಂಡು ಹೋದ್ರು. ಈ ವರ್ಷ ಮತ್ತೆ ಅದಕ್ಕಿಂತ ಜಾಸ್ತಿ ಹೋಪ್ಸ್ ಇತ್ತು, ಸಂಗಮದವರು ಕರ್ಕೊಂಡು ಹೋದ್ರು. ಆದ್ರೆ ನಾನು ಫಸ್ಟ್ ಬಂದಾಗ ಪ್ರೈಸ್ ಬರಬೇಕು ಅಂತ ತುಂಬಾ ಮನಸ್ಸಲ್ಲಿತ್ತು, ಆದ್ರೆ ಡೈರೆಕ್ಟ್ರಿಗೆ ಅದಿಲ್ಲ, ಹಾಗಾಗಿ ಪ್ರೈಸ್ ಬರಲಿಲ್ಲ. ಮತ್ತೆ ನನ್ನ ಮನಸ್ಸಲ್ಲಿ ಒಂದೊಂದು ಸೀನ್ ಆಗುವಾಗ ಅದು ತುಂಬಾ ರಿಚ್ ಆಗ್ಬೇಕು, ತುಂಬಾ ದುಡ್ಡಲ್ಲಿ ಹಾಕಿ ತುಂಬಾ ರಿಚ್ ಆಗಿ ಕಾಣಬೇಕು ಅಂತ. ಅವ್ರು ಎಲ್ಲಿ ತುಂಬಾ ರಿಚ್ ಆಗ್ತದೆ ಅಲ್ಲಿ ಅದನ್ನು ಡೌನ್ ಮಾಡಿ ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ. ಅದು ನಾನು ಅನ್ಸಿದ್ದು. ಆಮೇಲೆ ನನ್ಗೆ ಈಗ ರಿಯಲೈಸ್ ಆಗ್ತಾ ಇದೆ, ನಾಟಕ ಅಂದ್ರೆ ಅದು ಗೆಲ್ಲುದು ಮಾತ್ರ ಅಲ್ಲ, ರಿಚ್ ಮಾತ್ರ ಅಲ್ಲ, ಅವ್ರದ್ದು ಏನು ಉದ್ದೇಶ ಇದೆ ಅದು ಅಂತ. ಆಮೇಲೆ ಸರ್ ಹೇಳಿದ್ರು ಅಹಿಂಸಾ ಪರಮೋ ಧರ್ಮ ಅಂತೇಳಿ. ನಮ್ದು ನಾನು ಜೈನ್ ಅಲ್ಲ, ಹಾಗೆ ಫಸ್ಟ್ ಹೋದ ವರ್ಷ ಕೊಟ್ಟ ನಮಗೆ ಪಾತ್ರ ನಾಥುರಾಮ್ ಗೋಡ್ಸೆ, ಬಹಳ ಅಹಿಂಸೆ. ನಂಗೇನು ಬಹಳ ಕಷ್ಟ ಆಯ್ತು ಅಂದ್ರೆ ಆ ಪಾತ್ರದಲ್ಲಿ ನನ್ನ ಮಗ ಕೂಡ ಆಕ್ಟ್ ಮಾಡಿದ್ದಾನೆ. LKG ಇದ್ದ ಅವಾಗ. ಅವನು 5-6 ತಿಂಗಳು ಒಂದೇ ಪ್ರಶ್ನೆ, ನೀವು ಗಾಂಧೀಜಿಯನ್ನು ಯಾಕೆ ಕೊಲ್ಲಿಕ್ಕಿದ್ದೀರಿ ಅಂತ. ಅದಕ್ಕೆ ಉತ್ತರ ಕೊಟ್ಟು ಸಾಕಾಯ್ತು. ಅವ ನಿನ್ನೆ ಮತ್ತೆ ನೋಡಿದ, UKG ಬಂದಿದ್ದಾನೆ. ಅದರಲ್ಲೂ ಕೂಡ ವಿಷ್ಣು ಸೇನ ಹೆಂಡತಿಯನ್ನು ಹೊಡ್ಲಿಕ್ಕೆ ಹೋಗ್ತಾನೆ, ಮತ್ತೆ ದಾಸಿಯನ್ನು ಹೊಡ್ಲಿಕ್ಕೆ ಹೋಗ್ತಾನೆ, ಹರಿದಾಸನನ್ನ ಕೊಲ್ಲಿಕ್ಕೆ ಹೋಗ್ತಾನೆ. ಇನ್ನೀಗ ನಾನು 1 ವರ್ಷ ಅದಕ್ಕೆ ಉತ್ತರ ಕೊಡ್ಬೇಕು. ಒಳ್ಳೆ ಮತ್ತೆ ನನ್ನ ಒಟ್ಟು ಇಡೀ ವಿಷ್ಣು ಸೇನ ಪಾತ್ರದಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಏನಿತ್ತು, ಒಂದೇ ಒಂದು ಡೈಲಾಗ್ಗಳು ನಾನು ಅಲ್ಲಿ ಇದ್ದದ್ದನ್ನ ಇದ್ದಾಗಿ ಹೇಳಿಲ್ಲ ಅಂತ ಅನಿಸ್ತದೆ. ಡೈರೆಕ್ಟರ್ ತುಂಬಾ ಕಷ್ಟಪಟ್ಟರು ಅದ್ರಲ್ಲಿ ಇದ್ದದನ್ನೇ ಹೇಳಲಿಕ್ಕೆ. ಒಂದೂ ಕೂಡ ಎಕ್ಸಾಕ್ಟ್ ನೋಡ್ಲಿಕ್ಕೆ ಹೋದ್ರೆ ಸ್ಕ್ರಿಪ್ಟ್ ಒಂದೂ ಇರ್ಲಿಕ್ಕಿಲ್ಲ. ಆಮೇಲೆ ಅವ್ರು ಬಿಟ್ರು ಅಂತ ಅನಿಸ್ತದೆ. ನೀನೇನ್ ಹೇಳ್ತಿ ಹೇಳು ಅಂತ ಹೇಳಿ ತುಂಬಾ ಟ್ರೈ ಮಾಡಿದ್ರು. ಅವ್ರು ಎಷ್ಟೇ ಹೇಳಿದ್ರು ನಮ್ಗೆ ಏನೋ ಒಂದು ತಲೆಯಲ್ಲಿ ಹೇಳ್ತಾ ಇದ್ದೆ. ಮತ್ತೆ ಅಷ್ಟೇ. ಅವರು ಆಕ್ಟ್ ಮಾಡದ ಫಸ್ಟ್ ಡ್ರಾಮಾ ಅಂತ ಹೇಳಿದ್ರು. ಆದ್ರೆ ತುಂಬಾ ಭಯ ಏನಂದ್ರೆ, ಮೇಲೆ ನಾವು ಸ್ಟೇಜ್ಗೆ ಹೋದ ಕೂಡಲೇ ಅವ್ರು ಕಾಣ್ತಾರೆ ಒಂದು ಲೆಫ್ಟ್ ಸೈಡ್ ಅಲ್ಲಿ. ನೆನ್ನೆ ನೋಡ್ಬೇಕು ಅವ್ರ ಹತ್ರ, ಆಮೇಲೆ ನೆನ್ನೆ ಲಾಸ್ಟ್ ಡೋರ್ ಹತ್ರ ಅಲ್ಲೂ ಇದ್ರು ಎದುರೇ. ಅದು ತುಂಬಾ ಭಯ ಆಗುದು. ಆಮೇಲೆ ಏನು ತುಂಬಾ ಜನ ಹೇಳ್ತಾರೆ ತುಂಬಾ ಸ್ಟ್ರಿಕ್ಟ್ ಬೈತಾರೆ ಅಂತ ಹೇಳಿ. ನಮ್ಗೆ ಹಾಗೆ ಅನಿಸ್ಲಿಲ್ಲ. ಆದ್ರೆ ಒಂದು ಭಯ ಅಂದ್ರೆ ಅವ್ರ ಜೊತೆಗಿದ್ದಾಗ ನಾವು ಏನು ಮಾಡಿದ್ರೆ ನಡೆದು ಹೋಗ್ತದೆ, ಅವ್ರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಬಟ್ ಈ ಸರಿ 24 hours ಎದುರು ಕುರ್ಚಿ ಹಾಕಿ ಕೂತಿದ್ದರೆ ನಮ್ಗೆ ಬಹಳ ಕಷ್ಟ ಆಯ್ತು. ಅಷ್ಟೇ. ರೋಹಿತ್ ಸರ್ ಹೇಳ್ತಾ ಸಂಗಮಕ್ಕೆ ನಾಟಕ ಮಾಡಿ ಸಿಕ್ಕುವ ವಿಷಯ ಹೇಳಿದ್ರು. ಬಟ್ ಡಿಸಿಪ್ಲಿನ್ ಅಂತ ಏನಾದ್ರು ವರ್ಡ್ ಇದ್ರೆ ಅದು ಸಂಗಮದ ಡಿಕ್ಷನರಿ. ಯಾಕಂದ್ರೆ ಒಂದೇ ನಾನು ಹೇಳ್ತೇನೆ,
ರಿಹರ್ಸಲ್ ಯಾವ ರೀತಿ ಆಗ್ತಿತ್ತು ಅಂತ ಸಂತು ಸರ್ ಇದು ಉಲ್ಲೇಖ ಮಾಡಿದ್ರು. ಭುವನ್ ಹೇಪಾಟ್ ಮಾಡ್ತಾನೆ, ಅಲ್ಲೊಂದು ಸೀನ್ ಉಂಟು, ಅವ್ರ ರಾಣಿ ಜೊತೆ ಮಾತಾಡ್ತಾನೆ. ಪ್ರತಿ ರಿಹರ್ಸಲ್ ಬೇರೆ ಬೇರೆ ರಾಣಿಗಳು, ಶೋ ದಿವಸ ಬೇರೆ ರಾಣಿ. ಇದು ಎಲ್ಲ ಕ್ಯಾರೆಕ್ಟರ್ಗಳಿಗೂ ಹಾಗೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಹೇಗಾಗ್ತದೆ ಅಂತ ಹೇಳಿದ್ರೆ, ಟೀಮ್ ಈಗ ಏನೋ ಒಂದು ಪ್ರೊಡಕ್ಷನ್ ಮಾಡ್ತಿರ್ತೇವೆ, ಇನ್ನೊಂದು ಕಡೆ ನಾನು ಪವನ್ ಸೆಕ್ರೆಟರಿ ಎಲ್ಲ ಕುತ್ಕೊಂಡು ಹೇಳ್ತೇವೆ ನಮ್ಮ ಹತ್ರ ಈಗ ಫಂಡ್ ಇಲ್ಲ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿ. ಸ್ವಲ್ಪ ಟೈಮ್ ನಂತರ ತಿಂಡಿ ಹೊತ್ತಾಗ್ತದೆ, ಶಾರುಮ ತರುವಾಗ. ಸೊ ಈ ರೀತಿ ಯಾವುದೇ ಒಂದು ಚೌಕಟ್ಟಿಲ್ಲ, ಡಿಸಿಪ್ಲಿನ್ ಇಲ್ಲ. ಅಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ಯಾಕಂದ್ರೆ ನಾನು ನನ್ನ ಯೂನಿವರ್ಸಿಟಿಯಲ್ಲಿ ನಾನು ಒಂದಂತೂ ಕಲ್ತಿದ್ದೇನೆ, ಡಿಸಿಪ್ಲಿನ್ ಯಾವಾಗ ಬ್ರೇಕ್ ಆಗ್ತದೋ ಆಗ ಕಲಿಕೆ ಸ್ಟಾರ್ಟ್ ಆಗ್ತದೆ ಅಂತ. ಅಂಡ್ ಐ ಆಲ್ವೇಸ್ ಆಬ್ಜೆಕ್ಟ್ ಡಿಸಿಪ್ಲಿನ್. ನಂಗೆ ಇವತ್ತಿಗೂ ಕೂಡ ಬಂದು ಸುಮ್ಮನೆ ಕುತ್ಕೊಳ್ಳಿಕ್ಕಾಗಲ್ಲ. ನಂಗೆ ನಾಟಕ ತುಂಬಾ ಲೆಂತ್ ಇದ್ರೆ ನಾನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕುತ್ಕೊಂಡು. ಸೊ ಅದು ನಾನು ಡಿಸ್ರೆಸ್ಪೆಕ್ಟ್ ಮಾಡೋದಲ್ಲ, ಬಟ್ ನಂಗೆ ಆ ಡಿಸಿಪ್ಲಿನ್ ಚೌಕಟ್ಟಲ್ಲಿ ಇರ್ಲಿಕ್ಕೆ ಬರಲ್ಲ. ಅಂಡ್ ಐ ಥಿಂಕ್ ದ ಹೋಲ್ ಟೀಮ್ ಅದೇ ರೀತಿ ಇದೆ. ಸೊ ಹಾಗಾಗಿ ಇಲ್ಲಿ ತುಂಬಾ ಕಷ್ಟಪಟ್ಟದ್ದು ರೋಹಿತ್ ಸರ್. ಅವರಿಗೆ ಬೈಯುವುದು ಆಗುವಿಲ್ಲ, ಎಂತ ಹೇಳುವಾಗಿಲ್ಲ, ಅದಕ್ಕೆ ಗೊತ್ತಾಗ್ತದೆ ರೋಹಿತ್ ಅಣ್ಣ ನೆರವಾರ ಸತ್ತಕೊಳ್ಳಿ ಅಷ್ಟೇ, ಅದು ಬಿಟ್ಟರೆ ಅವ್ರು ಏನು ಹೇಳಲ್ಲ. ಅಂಡ್ ಇನ್ನೊಂದು ನಂಗೆ ಸಂಗಮದಲ್ಲಿ ತುಂಬಾ ಖುಷಿ ಆದದ್ದು, ಈಗ 2-3 ನಾಟಕ ಆಯ್ತು, ನಾಟಕದ ರಿಹರ್ಸಲ್ ಎಷ್ಟು ಮಾಡ್ತೇವೆ ಅದಕ್ಕಿಂತ ಹೆಚ್ಚು ಡಿಸ್ಕಷನ್ ಆಗ್ತದೆ. ಯಾಕಂದ್ರೆ ನಾವು ಲಾಸ್ಟ್ ನಾಟಕ ಭುವನ್ ಇದ್ದಿತ್ತು, ನಾವು ಸೈಕಾಲಜಿ ಬಗ್ಗೆ ನಾಟಕ ಮಾಡಿದ್ವಿ. ನಾವಿಬ್ರು ವೇಣುಗೋಪಾಲ್ ಟೆಂಪಲ್ ನ ಪಾರ್ಕ್ ಅಲ್ಲಿ ಹೋಗಿ ಇದನ್ನು ಒಬ್ರು ಸೈಕ್ಯಾಟ್ರಿಸ್ಟ್ ಬಿಟ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಅವ್ರು ನಮ್ಮದು ಅರ್ಧ ಗಂಟೆ ನಾಯಿ ಉದ್ದಿದ್ದಾರೆ ಅಂತ ಹೇಳಿದ್ರು ಇಬ್ಬರಿಗೆ, ನೀವು ಯಾಕೆ ಸ್ಕ್ರಿಪ್ಟ್ ತಗೊಂಡ್ರಿ ಹಾಗೀಗ ಅಂತ ಹೇಳಿ. ಬಟ್ ನಮ್ಮ ಮರ್ಯಾದೆಯಲ್ಲಿ ನಾವು ಮತ್ತೆ ಅದನ್ನ ತಗೊಂಡು ನಾಟಕ ಮಾಡಿದ್ವಿ, ಅದು ಬೇರೆ ವಿಷಯ. ಬಟ್ ಈ ಪ್ರೊಸೆಸ್ ನಡೀತದೆ. ನಂಗೆ ರೋಹಿತ್ ಅಣ್ಣ ತುಂಬಾ ಇಷ್ಟ ಆಗ್ತದೆ ಅದಕ್ಕೆ. ಯಾಕಂದ್ರೆ ಹೇಳಿದ್ರೆ ಅವರ ನಾನು ಇಷ್ಟು 1.5 ತಿಂಗಳ ಪ್ರೊಸೆಸ್ ಅಲ್ಲ, ಅವರ ಕ್ಯಾರೆಕ್ಟರ್ ಅವ್ರನ್ನ ಹೇಗೆ ಆ ಕ್ಯಾರೆಕ್ಟರ್ ಬಯಸ್ತಾರೋ ಹಾಗೆ ನಮ್ಮ ಹತ್ರ ಅದನ್ನ ಖಂಡಿತ ಮಾಡಿಸ್ತಿಲ್ಲ. ಅಂದ್ರೆ ಅವ್ರು ಕೇಳ್ತಿದ್ದದ್ ಮಾತ್ರ, ಇದು ಹೀಗೆ ಟ್ರೈ ಮಾಡ್ಬೋದು ಹಾಗೆ ಟ್ರೈ ಮಾಡ್ಬೋದು ಅಂತ. ಸೊ ಫಸ್ಟ್ ತುಳುವಲ್ಲಾಗುವಾಗ ನಾನು ಒಂದೇ ಕ್ಯಾರೆಕ್ಟರ್ ಮಾಡಿದ್ದೆ, ನಾರ್ಮಲ್ ಕ್ಯಾರೆಕ್ಟರ್. ಬಟ್ ನನಗೆ ಕನ್ನಡಕ್ಕೆ ಬರುವಾಗ ಇನ್ನೊಂದು ಕ್ಯಾರೆಕ್ಟರ್ ಮಾಡಿ ಸಿಕ್ಕಿತ್ತು, ಮೆನ್ನ. ಪ್ರಾಬ್ಲಿ ನಂಗೆ ತುಂಬಾ ಇಷ್ಟ ಆಯ್ತು, ನಾನು ತುಂಬಾ ಇನ್ವಾಲ್ವ್ ಆದೆ, ಬಟ್ ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ಇನ್ವಾಲ್ವ್ ಆಗುವಂಥದ್ದು. ಬಟ್ ಅಲ್ಲಿಯೂ ಕೂಡ ರೋಹಿತ್ ಅಣ್ಣ ಏನೋ ಒಂದು ನಂಗೆ ಆ ಕ್ಯಾರೆಕ್ಟರ್ ಮೇಲೆ ಲವ್ ಹುಟ್ಟಿಸಿದ್ರು. ಸೊ ಇವತ್ತಿಗೂ ಕೂಡ ತುಂಬಾ ಅದು ಕಾಡ್ತದೆ. ಅಂಡ್ ಒಂದನ್ನು ನಾನು ಹೇಳ್ತೇನೆ, ಇದು ಪ್ರತಿಯೊಬ್ಬ ನಮ್ಮ ಟೀಮ್ನವರಿಗೂ ಕೂಡ ಈ ಪ್ರೊಸೆಸ್ ಎಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ನಮ್ಮಲ್ಲಿ ಹೇಪಾಟ್ ಆಗಿ ಖಂಡಿತ ಇನ್ನು ಯಾರು ಬಯಸೋದಿಲ್ಲ, ಎಲ್ಲರೂ ಕೂಡ ಮೆನಪ್ಟ್ ಆಗಿ ಬಯಸ್ತಾರೆ ಅಂತ ಅಂದ್ಕೊಳ್ತೇನೆ. ಯಾಕಂದ್ರೆ ಇದು ಎಲ್ಲ ವೇಲ್ ಹೋಗ್ತದೆ. ಈಗ ನಾವು ಹುಡುಗರು ಒಟ್ಟಿಗೆ ಸೇರಿದಾಗ ಅದು ಏನು ಗೊತ್ತಿಲ್ಲ, ಎಲ್ಲೊಂದು ಸ್ಟಾರ್ಟ್ ಮಾಡ್ತೇವೆ, ಹುಡುಗಿಯರ ಬಗ್ಗೆ ನಾವು ಮಾತಾಡ್ಬೇಕು ಆಕ್ಚುಲಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಬಂದು ಎಂಡ್ ಆಗೋದು ರಾಮಾಯಣ ಮಹಾಭಾರತದಲ್ಲಿ ಡಿಸ್ಕಷನ್. ಸೊ ಈ ಒಂದು ಇಂಪ್ಯಾಕ್ಟ್ ಮಾಡಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸರ್. ಹೊಟ್ಟೆ ಕಿಚ್ಕೊಡೋರು ನಾವು, ಪ್ರೀತಿಯ ಮತ್ಸರ ನಮ್ಮಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಕೂಡ ಇಷ್ಟು ಜನ ನಾಟಕ ಮುಗಿದ ಮೇಲೆ ಹೆಚ್ಚಾಗಿ ಏನಾಗಿದೆ, ಈಗ ಒಂದು ಹೊಸ ಟ್ರೆಂಡ್ ಶುರು ಆಗಿದೆ. ನಾಟಕ ಮುಗಿದ ತಕ್ಷಣ ನಾಟಕ ಹೇಗಾಗಿದೆ ಅಂತ ಕೇಳೋದು ಒಂದು ಶುರು ಆಗಿದೆ. ಸೊ ಅದು ಅಲ್ಲ, ಇದು ದಿವಸ ಒಳ್ಳೆ ಜೀರ್ಣ ಆಗಿ ಆದ್ಮೇಲೆ ಮಾರನೇ ದಿವಸ ಹೇಳೋದು ಬಹಳ ಒಳ್ಳೇದು. ಸೊ ಇದೊಂದು ಶುರು ಆಗಿದೆ, ಬಹುಶಃ ಇದಕ್ಕಿಂತ ಒಂದು ಆಗಿರೋ ಗೊತ್ತಿಲ್ಲ, ಶುರು ಆಗಿದೆ. ಇದು ಮುಂದುವರೆದ್ರೆ ಬಹಳ ಒಳ್ಳೇದು. ತುಂಬಾ ಇನ್ಸೈಟ್ ಸಿಗ್ತದೆ, ಖುಷಿ ಆಯ್ತು. ಮೊದಲನೇ ಒಂದು ಜುಗಾರಿ ನಾಟಕ ಬರಬೇಕಿತ್ತು ಇಲ್ಲಿ, ಅದೇ ಕಾರಣಾಂತರದಿಂದ ಆಗಿಲ್ಲ. ಮತ್ತೆ ಪರ್ಫಾರ್ಮ್ ಮಾಡಿದ್ವಿ. ನಮಗೊಂದು ಹೊಸ ಪ್ರಯೋಗ ಇದೆ, ಯಾಕಂದ್ರೆ ನಾವು ಖುಷಿ ಮಾಡಿಲ್ಲ. ಸೊ ಅಷ್ಟೇ. ಏನ್ ಸಮಸ್ಯೆ ಈಗ ಮಾತಾಡ್ತಿದ್ದೀವಿ, ನಾವು ಹೆಚ್ಚಾಗಿ ಕೊಂಕಣಿ ನಾಟಕಗಳನ್ನು ಮಾಡ್ತಾ ಇದ್ದೀವಿ. ನಾವು ಏನಂತ ಹೇಳ್ತೀವಿ, ನಾವು ಕನ್ನಡ ಈಗೇನೊಂದು ವೈಯಕ್ತಿಕ ಆಗುತ್ತೆ, ಆದರೂ ಕನ್ನಡ ನಾವು ಎಂತ ಮಾಡಿದ್ರು ಕೂಡ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಕನ್ನಡ, ಅದರಿಂದ ನಮಗೆ ತೆಗಿಲಿಕ್ಕೆ ಆಗಲ್ಲ. ಆದರೆ ನಾವು ಕೊಂಕಣಿ ರಂಗಭೂಮಿ ಯಾಕೆ ಮಾಡ್ತೀವಿ ಅಂದ್ರೆ ಒಂದಷ್ಟು ಶೋ ಆಗ್ತದೆ ನಮ್ಮದು ನಮ್ಮ ತಂಡಕ್ಕೆ ಯಾರು ಸ್ಪಾನ್ಸರ್ ಆಗಿ ನಾವು ಯಾರು ಏನು ದುಡಿಯೋದಿಲ್ಲ. ನಾವು ಏನಿದ್ರಿಂದ ದುಡಿತೀವಲ್ಲ ಶೋ ಮಾಡ್ಕೊಂಡು, ಅದನ್ನು ನಾವು ನೆಕ್ಸ್ಟ್ ಪ್ರೊಡಕ್ಷನ್ಗೆ ಹಾಕ್ತಾ ಹೋಗ್ತೀವಿ. ಹಾಗಾಗಿ ಕೊಂಕಣಿ ರಂಗಭೂಮಿಯನ್ನು ನಾವು ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ನಮ್ಮ ಹೆಚ್ಚು ಶೋಗಳು ಕೊಂಕಣಿ ಶೋಗಳು ಉಡುಪಿಯಲ್ಲೇ ಆಗ್ತದೆ. ಉಡುಪಿಯಲ್ಲಿ ಮೈಕಲ್ ಸರ್ ಇದ್ದಾರೆ, ತುಂಬ ದೊಡ್ಡ ಸಂಘಟಕರು ನಮಗೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಕಾರ ಆಗಿದ್ದಾರೆ. ಸೊ ಕೊಂಕಣಿ ಸಮುದಾಯದ ನಡುವೆ ಒಂದು ವೇಳೆ ಈ ರಂಗಭೂಮಿಯ ಪ್ರಜ್ಞೆ ಬಂದಿದೆ ಅಂತ, ಅದು ಇಲ್ಲಿಯ ಕನ್ನಡ ರಂಗಭೂಮಿಯಿಂದ ಬಂದಿದೆ. ಇಲ್ಲಾಂದ್ರೆ ಅದು ಖಂಡಿತ ಸಾಧ್ಯ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಎಲ್ಲೋ ಅದು ಕನೆಕ್ಟ್ ಆಗಿದೆ. ಸೊ ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ನಾನು ತಂಡವನ್ನು ಇಲ್ಲಿ ಕರೆಸಿದ್ದಕ್ಕೆ. ಈ ಟಾಪಿಕ್ ಕೊಟ್ಟವರು ಯಾರು? ನಾಟಕ ವಿಮರ್ಶೆಯಲ್ಲಿ ಸಾಹಿತ್ಯೇತರ ಅಂಶಗಳೇನು ಅಂತ ಅವರು ಒಪ್ಪಿಕೊಳ್ಳಿಲ್ಲ. ಯಾರಾದ್ರೂ ಟಾಪಿಕ್ ಕೊಟ್ಟದ್ದು ಅದು ಕೇಳಿದಾಗ ಅದು ನೋಡಿದ್ರು ದೆಬ್ಬ ಇಲ್ಲಿಲ್ಲ. BP ಬಾಯರಿಯವರಿಗೂ ಕಾರಂತರಿಗೂ ಚರ್ಚೆ ಶುರು ಆಯ್ತು. ಉಡುಪಿಯ ಹಿರಿಯ ಕಲಾ ವಿಮರ್ಶಕ BP ಬಾಯರಿ ಬಂದಿತ್ತು, ನಮ್ಮ ಕರೆಗೆ ಬರ್ತಿದ್ರು. ಅವರು ಕಾರಂತರಿಗೆ ನೀವೆಂತ ಹೀಗೆ ಮಾತಾಡೋದು ಶುರು ಮಾಡಿ 1 ಗಂಟೆ BP ಬಾಯರಿಯವರು ಮತ್ತು ಕಾರಂತರ
ಮಾತುಕತೆ, ರಂಗಭೂಮಿಯ ಚರ್ಚೆ, ಜಗಳೆಲ್ಲ ನಡೆಯಿತು ಅಂತ ನನಗೆ ವಾರ್ತೆ ಸಿಕ್ತು. ಆಮೇಲೆ ಇನ್ನೊಂದು ಪ್ರಭಾಕರ್ ಇನ್ನೊಂದು ಹೇಳಲೇಬೇಕಾದ್ರು, ಇಡೀ ಸ್ಟೇಜ್ ಡಿಸೈನ್ ಮತ್ತು ಲೈಟಿಂಗ್ ಇದೆಯಲ್ಲ, ರಾಜು ಅದು ಎಲ್ಲಿಂದ ಕಲ್ತಿದ್ದಾನಂತ, ಅದು ರಂಗ ತರಬೇತಿ ಇಲ್ಲದೇನೆ ನೋಡಿ ನೋಡಿ ಕಲ್ತದ್ದಿದೆಯಲ್ಲ. ಸ್ಟೇಜ್ ಡಿಸೈನ್ ಮತ್ತು ಲೈಟಿಂಗ್ ಇದೆಯಲ್ಲ, ಎಲ್ಲ ನಾಟಕಗಳಲ್ಲೂ ತುಂಬ ಚೆನ್ನಾಗಿದೆ. ಅಂದರೆ ವೈಯಕ್ತಿಕ ಪ್ರತಿಭೆಯಿಂದ ಏನೆಲ್ಲ ಸಾಧ್ಯ ಮಾಡಬೇಕೋ ಅದು ಸಾಧ್ಯ ಆಗುತ್ತೆ, ಸಾಮೂಹಿಕ ಪ್ರತಿಭೆಯಲ್ಲಿ ಎಲ್ಲ ಬರಬೇಕು ಅದು ಸಮಸ್ಯೆ ಆಗ್ತದೆ, ಸಂಪನ್ಮೂಲ ಸಮಸ್ಯೆ. ಅವೆರಡು ಅಂದರೆ ಎಷ್ಟು ಇನೋವೇಟಿವ್ ಆಗಿ ಸ್ಟೇಜ್ ಡಿಸೈನ್ ಮಾಡೋದು, ಲೈಟಿಂಗ್ ಮಾಡೋದು ಇದೆ. ಸೊ ಇದು ನಾವು ನಮ್ಮಷ್ಟಕ್ಕೆ 2 ನಾಟಕ, ಒಂದು ನಾಟಕ ಹೊರಗಡೆಯಿಂದ ತರಿಸಿ 2 ನಾಟಕಗಳನ್ನು ನಮ್ಮದೇ ತಂಡದ ಅವರು ಮಾಡಿದ ನಾಟಕವನ್ನು ಮಾಡಿದ್ವಿ. ಅದ್ರ ಜೊತೆಗೆ ಅದು ಇನ್ನೂ ಹೆಚ್ಚು ಚರ್ಚೆ ಆಗೋ ಕಾರಣಕ್ಕೆ ಸಂವಾದವನ್ನು ಕೂಡ ಏರ್ಪಡಿಸಿದ್ದು. ಈ ಸಂವಾದದಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಭಾಳ ಮುಕ್ತವಾಗಿ ಮಾತಾಡಿದ್ದೀರಿ. ಯಾವುದೇ ದ್ವೇಷಾಸೂಯೆ ಇಲ್ಲದೆ ಒಂದು ಮುಕ್ತ ಚರ್ಚೆಗೋಸ್ಕರ ಇದು ಏರ್ಪಾಡಾಗಿತ್ತು. ಅದನ್ನೇ ನೀವು ಬಹುಶಃ ಎಲ್ಲರೂ ಇನ್ನೂ ಹೆಚ್ಚು ಬಹುಶಃ ನಾಟಕ ಕೆಲವರು ಮಾತಾಡಬೇಕು. ರಾಜು ಅಂತವ್ರು ಮಾತಾಡೋದಿಲ್ಲ, ಅದು ಇನ್ನೂ ಹೆಚ್ಚು ಮಾತಾಡಿದರೆ ಅದರ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಗೆ ರೈತರೇ ಮಾತಾಡ್ತದೆ. ಹಾಗಾಗಿ ಎಲ್ಲ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ವಿಶೇಷವಾಗಿ ಮಂಗಳೂರಿನಿಂದ ಅಸ್ತಿತ್ವ ತಂಡದ ಇದ್ದಾರೆ, ಅವರು ನಮ್ಮ ಜೊತೆ ನಿರಂತರವಾಗಿ ಪ್ರೀತಿ ಸಂಪರ್ಕದಲ್ಲಿರುವವರು. ಅವರು ಬಹಳ ದೂರದಿಂದ ಬಂದಿದ್ದಕ್ಕೋಸ್ಕರ ತುಂಬ ಧನ್ಯವಾದಗಳು. ಈಗ ನಮ್ಮದೇ ಬಳಗದ ಸಂತೋಷ್ ನಾಯ್ಕ ಪಟ್ಲ ಅವರು ತುಂಬ ರಂಗಭೂಮಿ ಬಗ್ಗೆ ಹೊಸ ಕನಸುಗಳನ್ನು ಹೊತ್ತು ಸದಾ ಮುಂದೆ